ओम शांति। आज बाबा पवित्रता की सब्जेक्ट पर बहुत गहराई से समझा रहे हैं। ज्ञान की शक्ति से पवित्रता को अपनाना बहुत सहज है, क्योंकि अपना स्वस्वरूप, स्वधर्म, स्वकलक्ष्य, स्वकपिता, स्वस्थिति के बारे में सारा समझ लिया तो फिर जहाँ पवित्रता है जननी, तो वहाँ सुख शांति नेचुरल होना चाहिए। अगर वो नहीं तो पवित्रता में कुछ तो कमी है। ये चेक करो बोला है बाबा, तो इसलिए देखना चाहिए अपना क्या है। तो बाबा पूछते हैं कि अपना स्थिति को कैसे रखा है। ಚೆಕಿಂಗ್ ನಡೀತಿದೆಯಾ? ಪವಿತ್ರತೆ, ಸುಖ, ಶಾಂತಿಯ ಜನನಿ ಎಂದಾಗ ಪವಿತ್ರತೆಯ ಧಾರಣೆ, ಜ್ಞಾನದ ಶಕ್ತಿ ಆಧಾರದ ಮೇಲೆ ಜಗತ್ತೇನು ಅಸಂಭವ ಅಂದ್ಕೋತಿದೆ ಅದನ್ನು ಸಂಭವ ಮಾಡೋರು ನೀವೇನೆ. ಯಾಕೆ? ಪರಮಾತ್ಮ ನಿಮ್ಮ ಜೊತೆ ಇದ್ದಾರೆ. ಅವ್ರ ಜ್ಞಾನದ ಶಕ್ತಿ, ಯಥಾರ್ಥ ಜ್ಞಾನ ಅರ್ಥಾತ್ ಸತ್ಯತೆಯ ಶಕ್ತಿ ಪವಿತ್ರತೆಯನ್ನು ಸ್ವತಃ ತಗೊಂಡು ಬರುತ್ತೆ. ಬಟ್ ಬಾಬಾ ಹೇಳೋದು, ಪವಿತ್ರತೆಯ ಜ್ಞಾನ ನಿಮಗೆ ಗೊತ್ತಾಗೋಯ್ತು. ನನ್ನ ಆತ್ಮನ ಸ್ವಸ್ವರೂಪ, ನನ್ನ ಸ್ವಧರ್ಮ ಪವಿತ್ರತೆ. ನನ್ನ ಮನೆಯಲ್ಲಿದ್ದಾಗ ನಾನು ಎಷ್ಟು ಸತೋ ಪ್ರಧಾನ ಪವಿತ್ರ ಸಾಗರನ ಮಡಿಲಲ್ಲಿದ್ದೀನಿ ಅಂತ ಗೊತ್ತಾಗೋಯ್ತು. ಸೊ ಅದರಿಂದ ಪವಿತ್ರತೆಯ ಧಾರಣೆ ಸಹಜ ಅನಿಸುತ್ತಾ, ಕಷ್ಟ ಅನಿಸುತ್ತಾ? ಏನನ್ಸುತ್ತೆ ಮಕ್ಕಳೇ ಅಂತ ಕೇಳ್ತಿದ್ದಾರೆ ಬಾಬುವರು. ಏನಂತೀರ ಎಲ್ಲರೂ? ನ್ಯಾಚುರಲಿ ಪವಿತ್ರತೆ ಭಾಳ ಪ್ರಿಯವಾದ ಸಬ್ಜೆಕ್ಟ್ ಅಂತ ಧಾರಣೆ ಮಾಡ್ತಿರೋ? ಆಬ್ಸೆನ್ಸ್ ಆಫ್ ಆಲ್ ದ ವೈಸಸ್ ಅಷ್ಟೇ ಅಲ್ಲ, ಬಾಡಿ ಕಾನ್ಷಿಯಸ್, ದೇಹಾಭಿಮಾನ ಸಹಿತ ವಿಕಾರಗಳ ಸಮಾಪ್ತಿ, ಇದು ಸಂಪೂರ್ಣ ಪವಿತ್ರತೆ. ಬರೀ ಒಂದು ಬ್ರಹ್ಮಚರ್ಯ ಅಲ್ಲ, ಯಾಕೆಂದರೆ ಬೇರೆ ವಿಕಾರಗಳಿದ್ರೂ ಅದು ಅಶಾಂತಿ ಮಾಡುತ್ತೆ ತಾನೆ. ಪವಿತ್ರತೆ ಸುಖ ಶಾಂತಿಯ ಜನನಿ ಅಂದಮೇಲೆ, ಜನನಿ ಇಲ್ಲದೆ ಅಲ್ಲಿ ಸುಖ ಶಾಂತಿ ಆರೋಗ್ಯ ಆಯುಷು ಇರೋಕ್ಕಾಗದೇ ಇಲ್ಲ. ಮನಸ್ಸಿನ ನೆಮ್ಮದಿ ತೃಪ್ತಿ ಇರೋಕ್ಕೆ ಸಾಧ್ಯ ಇಲ್ಲ ಪವಿತ್ರತೆ ಇಲ್ಲದೆ. ಸೊ ಈ ಕೇಳಿ ಬಾಬುವ್ರು ತುಂಬ ಆಳದಲ್ಲಿ ತಗೊಂಡು ಹೋಗ್ತಿದ್ದಾರೆ. 22/3/86 ರಿವೈಸ್ ಡೇಟ್ 22/3/86। आज बाप दादा अपने चारों ओर के सर्व होलीनेस और हैप्पीनेस बच्चों को देख रहे हैं। इतने बड़े संगठित रूप में ऐसे होली और हैप्पी दोनों विशेषता वाले इस सारे ड्रामा के अंदर और कोई इतनी बड़ी सभा व इतनी बड़ी संख्या हो ही नहीं सकती। इतने सारा बड़े ड्रामा के अंदर इतनी बड़ी सभा में होली और हैप्पी, ಯಾಕೆ ಹೋಲಿಯ ಚಿಹ್ನೆ है ಹ್ಯಾಪಿ. ಹ್ಯಾಪಿನೂ ಎಂಥದ್ದು? ಅತೀಂದ್ರಿಯ ಸುಖದ ಆನಂದದ ನಿರಂತರದ ಉಯ್ಯಾಲೆಯಲ್ಲಿ ತೂಗ್ತಾ ಇರೋದು. ಯಾಕೆಂದರೆ ಸಂಪೂರ್ಣ ಪವಿತ್ರತೆ ಅಂದರೆ ಎಲ್ಲಿ ಕಂಪ್ಲೀಟ್ ಆತ್ಮ ಮುಕ್ತನಾಗ್ಬಿಡುತ್ತೆ, ಒಳಗಿನ ಬಾಂಡೇಜಸ್ ಖತಮ್ ಆಗಿಬಿಡುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನನ್ನ ಮಕ್ಕಳು ಇಷ್ಟು ದೊಡ್ಡ ಸಂಘಟನೆಯಲ್ಲಿ ಎರಡೂ ವಿಶೇಷತೆ ಇರ್ತಕ್ಕಂಥವ್ರು, 4-6 ಕಡೆಯ ಹೋಲಿನೆಸ್ ಆ್ಯಂಡ್ ಹ್ಯಾಪಿನೆಸ್ ಬಚ್ಚೋಂಕೋ. ಟೈಟ್ಲೇ ನೋಡ್ರಲ್ಲ, ಎಂಥ ಮಕ್ಕಳನ್ನ ನೋಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಇವತ್ತು ತಂದೆ ಯಾರು ನೋಡ್ತಿದ್ದಾರೆ? ಸರ್ವ ಹೋಲಿನೆಸ್ ಆ್ಯಂಡ್ ಹ್ಯಾಪಿನೆಸ್ ಬಚ್ಚೆ.
ಈ ವಿಶೇಷತೆ 750 ಕೋಟಿ ಆತ್ಮಗಳಲ್ಲಿ ಹೋಲಿ ಆ್ಯಂಡ್ ಹ್ಯಾಪಿ ಇರೋ ಮಕ್ಕಳು ನೀವಷ್ಟೇ ಇಷ್ಟು ಸಂಘಟಿತ ರೂಪದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ವಿಶ್ವದಲ್ಲಿರ್ತಕ್ಕಂಥವ್ರು. आजकल किसी को बल हाईनेस व होलीनेस का टाइटल देते भी है, लेकिन प्रत्यक्ष प्रमाण रूप में देखो तो वो पवित्रता की महानता दिखाई नहीं देती है. बाप दादा देख रहे थे इतने महान पवित्र आत्माओं का संगठन कहाँ हो सकता है. हर एक बच्चे के अंदर ये दृढ़ संकल्प है ना कि न सिर्फ कर्म से लेकिन मन वाणी कर्म तीनों से पवित्र बनना ही है. ಎಲ್ಲ ಒಂದೊಂದನ್ನು ಕೇಳ್ತಾ ಚೆಕಿಂಗ್ ಮಾಡ್ಕೊಳ್ತಾ ಹೋಗಿ. ಇವತ್ತಿನ ಕಾಲದಲ್ಲಿ ಬಲೆ ಹೈನೆಸ್ ಆ್ಯಂಡ್ ಹೋಲಿನೆಸ್ ಎರಡು ಟೈಟ್ಲ್ ಕೊಡ್ತಾರೆ ಪ್ರಪಂಚದವರು, ಕೊಡ್ಬೋದು. ಆದರೆ ಪ್ರಾಕ್ಟಿಕಲ್ ರೂಪದಲ್ಲಿ ನೋಡಿದ್ರೆ ಆ ಪವಿತ್ರತೆಯ ಮಹಾನತೆಯನ್ನು ಕಾಣಬೇಕಲ್ಲ. ಈಗ ಸಾಧು ಸಂತರಲ್ಲಿನೂ ಪವಿತ್ರತೆಯ ಸಂಪೂರ್ಣ ಮಹಾನತೆಯ ಪೂಜ್ಯತೆಯಲ್ಲಿ ಬೇರೆ ವಿಕಾರಗಳ ಆಬ್ಸೆನ್ಸ್ ಏನು ನೋಡಬೇಕದಿಲ್ಲ. ಈಗಂತೂ ಬರೀ ಒಂದು ಹಂಗೆ ಜಬರ್ದಸ್ತಿ ಬ್ರಹ್ಮಚರ್ಯ ಇರ್ಬೋದು ಕೆಲವ್ರದ್ದು, ಬಟ್ ಆದರೆ ಬೇರೆ ವಿಕಾರಗಳ ಕಾರಣ ನೋಡಿ ಅವರು ಕೋರ್ಟ್ ಹತ್ತುತ್ತಿದ್ದಾರೆ, ಜಗಳ ಮಾಡ್ತಿದ್ದಾರೆ, ಕ್ಲಾಶಸ್ ನಡೀತಿದೆ ಅವರವರಲ್ಲಿ. ಸೊ ಬಟ್ ಪವಿತ್ರತೆ ಹಿಂದೆ ಋಷಿ ಮುನಿಗಳಲ್ಲಿ ಏನು ಆ ಪವಿತ್ರತೆಯ ಕಾರಣ ಅಲ್ಲಿ ಇಡೀ ಜನ ಸಮಾಜಕ್ಕೆ ಅದರ ಉಪಯೋಗ ಆಗ್ತಿತ್ತು, ಅದಾಗ್ತಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಪ್ರತಿಯೊಬ್ಬ ಮಗುವಿನ ಒಳಗಡೆ ಈ ದೃಢ ಸಂಕಲ್ಪ ಇದೆ. ನಿಮ್ಮೆಲ್ಲರಿಗೇನು ಸಂಕಲ್ಪ ಇದೆ? ಬರೀ ಕರ್ಮ ಅಲ್ಲ, ಮನಸ ವಾಚ ಕರ್ಮಣ ಎಲ್ಲ ರೂಪದಲ್ಲಿ ಸಂಬಂಧ ಸಂಪರ್ಕದಲ್ಲಿನೂ ಸಂಪೂರ್ಣ ಪವಿತ್ರತೆಯನ್ನು ಧಾರಣೆ ಮಾಡಲೇಬೇಕು ಅನ್ನೋ ದೃಢ ಸಂಕಲ್ಪ ಮಾಡಿದ್ದೀರಲ್ವಾ? ಕೊಡ್ತಿದ್ದೀರಾ ಎಲ್ಲರೂ ಮನೆಯಲ್ಲಿ ಕುತ್ಕೊಂಡು ಜವಾಬು? ಬಾಬವ್ರು ಕೇಳ್ತಿದ್ದಾರೆ, ಎಲ್ಲರಿಗೆ ದೃಢ ಸಂಕಲ್ಪ ಇದೆಯೋ ಅಥವಾ ಅಯ್ಯೋ ಎಲ್ಲಾಗುತ್ತೆ ನಾವು ಪ್ರವೃತ್ತಿಯಲ್ಲಿದ್ದೀವಿ, ಒಬ್ರು ಜ್ಞಾನದಲ್ಲಿಲ್ಲ, ಒಬ್ರು ಇದ್ದಾರೆ, ಏನು ಮಾಡೋದಪ್ಪ ಹೆಂಗೆ ಮಾಡೋದಪ್ಪ ಅಂದರೆ ಈ ಒಂದು ಜನ್ಮ ಸ್ವಲ್ಪ ಹಂಗಿಂಗೆ ಮಾಡ್ಕೊಂಡ್ರೆ ಇಡೀ ಕಲ್ಪ ಎಲ್ಲ ಕಳ್ಕೊಳ್ಬೇಕಾಗುತ್ತೆ. ಏಕೆ? ಪವಿತ್ರತೆಯೇ ಎಲ್ಲ ಸಂಪತ್ತಿನ ಜನನಿ. तो ये पवित्र बनने का श्रेष्ठ दृढ़ संकल्प और कहाँ भी रह नहीं सकता, अविनाशी हो नहीं सकता और सहज नहीं हो सकता. और आप सभी पवित्रता की धारणा कितना सहज समझते हो, क्योंकि बाप दादा द्वारा नॉलेज मिली है और नॉलेज की शक्ति से जान लिया कि मुझ आत्मा का अनादि और आदि स्वरूप ही पवित्र. जब आदि अनादि स्वरूप की स्मृति आ गई तो ये स्मृति समर्थ बनाए सहज अनुभव करा रहा है ना. जान लिया कि हमारा वास्तविक स्वरूप पवित्र है, ये संग दोष का स्वरूप अपवित्र है. तो वास्तविक को अपनाना सहज हो गया ना. ಪ್ರಶ್ನೆ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಪ್ರತಿಯೊಬ್ಬ ಮಕ್ಕಳ ಈ ಒಂದು ಪವಿತ್ರತೆಯ ದೃಢ ಸಂಕಲ್ಪ ಏನಿದೆ ಅದು ಇನ್ಯಾರಲ್ಲೂ ಜಗತ್ತಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರಿಗೆ ಪವಿತ್ರತೆ ನಾಲೆಜೇ ಗೊತ್ತಿಲ್ಲಲ್ಲ ಪಾಪ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮತ್ತೆ ಆ ಪವಿತ್ರತೆ ಅವ್ರದ್ದು ಅವಿನಾಶಿ ಆಗಿರೋಕ್ಕೆ ಸಾಧ್ಯ ಇಲ್ಲ, ಪವಿತ್ರತೆ ಮತ್ತೆ ಸಹಜ ಆಗಿರೋಕ್ಕಾಗಲ್ಲ. ಅಂದರೆ ಈ ಜನ್ಮದ್ದು ಹಂಗೆ ಕಂಟಿನ್ಯೂ ಆಗಿ 2 ಯುಗಗಳ ಕಾಲ ನಡೆಯೋದು ಅವಿನಾಶಿಯಾಗಿ. ಯಾರು ಈ ಜನ್ಮದಲ್ಲೇನೆ ಬೀಳ್ತಾರೆ, ಹೇಳ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಸೊ ಅದು ಬಾಬಾ ಹೇಳ್ತೀರ, ಇದು ನೀವು ಮಕ್ಕಳ ವಿಶೇಷತೆ ಇದು.
ಯಾಕೆ ನಿಮಗೆ ಪವಿತ್ರತೆ ನ್ಯಾಚುರಲ್ ಯಾಕೆ ಈ ಧಾರಣೆ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಪವಿತ್ರತೆಯ ಧಾರಣೆ ಬಹಳ ಸಹಜ ಮಾತು. ಯಾಕೆಂದರೆ ನಮ್ಮ ತಂದೆ ಈಗ ತಂದೆಯ ಮಕ್ಕಳು, ತಂದೆ ಇಡೀ ಸೃಷ್ಟಿ ಬಾಬಾವ್ರ ಮನೆ, ಬಾಬನ ಮನೆ, ಅಪ್ಪ ಅಮ್ಮ ಬ್ರಹ್ಮ ಅಂಡ್ ಶಿವ ಬಾಬಾ ಇದ್ದಾರೆ ಅಂದಮೇಲೆ ತಂದೆ ತಾಯಿಗೆ ಎಲ್ಲರೂ ಮಕ್ಕಳಾದ್ವಿ ಅಂದರೆ ಪರಸ್ಪರ ಸೋದರ ಸೋದರಿ ಆಗ್ಬಿಟ್ವಿ. ಒಂದು ಸೆಕೆಂಡಲ್ಲಿ ಬಾಬವರು ಸ್ಮೃತಿ ವೃತ್ತಿ ದೃಷ್ಟಿಯನ್ನು ಚೇಂಜ್ ಮಾಡಿಬಿಟ್ರು. ಸೋದರ ಸೋದರಿಯರ ಮಧ್ಯದಲ್ಲಿ ಅಪವಿತ್ರತೆ ವಿಕಾರ ಇರೋಕ್ಕೆ ಸಾಧ್ಯ ಇಲ್ಲ. ಸಿಂಪಲ್ ನಾಲೆಡ್ಜ್ ಅಂಡ್ ವಾಸ್ತವಿಕತೆ, ಸತ್ಯವಾದ ಮಾತು, ಯಾವುದರ ಯಾರೆಷ್ಟು ಆಳದಲ್ಲಿ ರಿಯಲೈಸ್ ಮಾಡ್ತಾರೋ ಅವ್ರಿಗೆ ದೇಹದ ಕಡೆನೂ ದೇಹ ನೋಡೋ ಅಭ್ಯಾಸನೂ ಮಾಡಲ್ಲ, ಹೊರಟೋಗುತ್ತೆ ಬುದ್ಧಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ನೀವೆಲ್ಲರೂ ಯಾಕೆ ನ್ಯಾಚುರಲ್ ಅಂದ್ಕೋತೀರಾ ಅಂದರೆ ತಂದೆಯಿಂದ ಸಿಕ್ಕಿರ್ತಕ್ಕಂಥ ಜ್ಞಾನ ಮತ್ತು ಆ ಜ್ಞಾನದ ಶಕ್ತಿಯಿಂದ ನೀವು ತಿಳ್ಕೊಂಡ್ಬಿಟ್ರೆ ನನ್ನ ಆತ್ಮನ ಅನಾದಿ ಆದಿ ಸ್ವರೂಪ ಏನಿದೆ ಸಂಪೂರ್ಣ ಪವಿತ್ರತೆ. ಒಂದು ಜನ್ಮದ ಪ್ರಶ್ನೆ ಇಲ್ಲ ಇಲ್ಲಿ. ಸಂಗಮ ಯುಗದಲ್ಲಿ ಹಾಕಿರೋ ನಾಲೆಡ್ಜು ಇಷ್ಟು ಪವರ್ಫುಲ್. ಯಾವುದು? ನನ್ನ ಆತ್ಮನಿಗೆ ನಾನು ಅನಾದಿ ಬ್ರಹ್ಮಲೋಕದಲ್ಲಿದ್ದಾಗ ನಾನು ಎವರ್ ಪ್ಯೂರ್, ನನ್ನ ತಂದೆಯ ಮಗು, ಪರಂ ಪವಿತ್ರತಾ ನನ್ನ ಸ್ವಧರ್ಮ. ಆದಿ ಕಾಲದಲ್ಲಿ 2 ಯುಗಗಳ ಕಾಲ ನಾನು ಜೀವನದಲ್ಲಿದ್ದು ಕರ್ಮ ಮಾಡ್ತಾ ಸಂಬಂಧಗಳಲ್ಲಿ ಇದ್ದು ಸಂಪೂರ್ಣ ಪವಿತ್ರತೆ ಅರ್ಥಾತ್ ನಿರ್ವಿಕಾರಿ ಅಹಿಂಸಾ ಪರಮೋಧರ್ಮಿ ಆಗಿದ್ದೆ ಅನ್ನೋದು. ಕಂಪ್ಲೀಟ್ ಅಹಿಂಸಾ ಪರಮೋಧರ್ಮಿ ಅಂದರೆ ಯಾವುದೇ ವಿಕಾರದ ಹಿಂಸೆ ಇಲ್ಲ, ತನಗೂ ಇಲ್ಲ. ದೇಹಾಭಿಮಾನನೂ ವಿಕಾರ ಯಾಕೆ ಅಂತ ಹೇಳ್ತಾರೆ ಅಂದರೆ ಆತ್ಮ ದೇಹಾಭಿಮಾನ ಇರೋವರೆಗೂ ಆತ್ಮ ಪಂಜರದಲ್ಲಿ ಬಂಧಿತನಾಗಿದೆಯಲ್ವಾ, ಅದಕ್ಕೆ ಅದ ಪವಿತ್ರತೆ. ಅದರಿಂದ ಎಲ್ಲ ವಿಕಾರಗಳ ಉತ್ಪತ್ತಿ. ಅದನ್ನೇ ಅಲ್ಲಿ ಬುಡ ಸಮೇತ ಬೇರ್ ಸಮೇತ ಕಿತ್ತುಬಿಡಿ ಅಂತ ಹೇಳ್ತಿರೋದು ಬಾಬೂರು. ಸೊ ದಟ್ ನಂದು ಅನಾದಿ ಆದಿ ಸ್ವರೂಪದ ನ್ಯಾಚುರಲ್ ಆತ್ಮ ಸ್ವರೂಪದಲ್ಲಿ ನಾನು ಕಂಪ್ಲೀಟ್ ಪವಿತ್ರತೆ ಅರ್ಥಾತ್ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡ್ತೀನಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಯಾವಾಗ ಅನಾದಿ ಆದಿ ಸ್ವರೂಪದ ಸ್ಮೃತಿ ಬಂದ್ಬಿಡ್ತೋ ಆ ಸ್ಮೃತಿ ಸಮರ್ಥತೆಯ ಅನುಭವ ಮಾಡ್ತಾ ಪವಿತ್ರತೆಯ ಧಾರಣೆಯನ್ನು ಸಹಜ ಮಾಡಿಬಿಡ್ತು. ಅಷ್ಟೇ ಅಲ್ಲ, ಅರ್ಥ ಆಗೋಯ್ತು ನನ್ನ ಆತ್ಮನ ವಾಸ್ತವಿಕ ಸ್ವರೂಪ ಸಂಪೂರ್ಣ ಪವಿತ್ರತೆ. ಪವಿತ್ರತೆಯಲ್ಲಿ ಮನಸ್ಸು ಬುದ್ಧಿ ಶಾಂತ ಶೀತಲ ಆಗ್ಬಿಡುತ್ತೆ, ಎಲ್ಲಿನೂ ಅಲಿಯೋ ಪ್ರಶ್ನೆನೇ ಇಲ್ಲ. ನಾನು ನನ್ನ ತಂದೆ ಯಾವುದ್ರಲ್ಲಿ ಏನು ಇಲ್ಲ ಅಂತ ಗೊತ್ತಾಯಿತು. ಇದು ಡ್ರಾಮಾ ನಾಟಕ, ಎಲ್ಲರೂ ಅವ್ರವ್ರ ಪಾರ್ಟ್ ಮಾಡಿ ಹೋಗ್ತಾ ಇರುತ್ತೆ. ಇಲ್ಲಿ ಯಾವ ಲೆಕ್ಕಾಚಾರ ಮಾಡ್ಕೊಳ್ಳಂಗಿಲ್ಲ, ಗೊತ್ತಾಯ್ತಲ್ವಾ? ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಸಂಘ ದೋಷದ ಸ್ವರೂಪ ಅಪವಿತ್ರತೆ. ದೇಹದ ಸಂಘ ಆತ್ಮಗಳ ಸಂಘದಲ್ಲಿ ಬರ್ತಾ ಮಧ್ಯಕಾಲದಲ್ಲಿ ಸಂಘದ ಪ್ರಭಾವ ದೇಹದ ಪ್ರಭಾವದಲ್ಲಿ ಬಂದು ಅನ್ಯಾಚುರಲ್ ಪವಿತ್ರತೆಯನ್ನು ನಾವು ಅದು ಎಷ್ಟು ನುಕ್ಸಾನ್ ಮಾಡುತ್ತೆ ಅಂತ ಗೊತ್ತಿಲ್ಲದೆ ವಶ ಆಗಿದ್ದು. ಅದಕ್ಕೆ ಹೇಳ್ತಾರೆ ಅದು ನಿಮ್ಮ ಸ್ವರೂಪ ಅಲ್ಲ, ವಾಸ್ತವಿಕ ಸ್ವರೂಪ ನಿಮ್ಮದು ಪವಿತ್ರತೆ, ಪರಂ ಪವಿತ್ರತಾ. ಯಾಕೆ ಸುಪ್ರೀಂ ಪ್ಯೂರಿಟಿ? ಯಾಕೆಂದರೆ ನನ್ನ ತಂದೆ ಎವರ್ ಪ್ಯೂರ್ ಆ್ಯಂಡ್ ಅವ್ರದ್ದು ಡೈರೆಕ್ಟ್ ಎನರ್ಜಿ ನನಗೆ ಸಿಗ್ತಿದೆ. ಮನುಷ್ಯರು ಯಾರ ಹತ್ರನೂ ಈ ಎವರ್ ಪ್ಯೂರ್ ಎನರ್ಜಿ ಇಲ್ಲ. ಅದಕ್ಕೆ ಬಬಳ್ಳೋದು, ನೀವೆಲ್ಲ ತುಂಬ ಪವರ್ಫುಲ್ ಮಕ್ಕಳು, ನಿಮಗೆ ಅರ್ಥ ಆಗಲ್ಲ ನೀವು ಯಾರು ಅಂತ. ನಿಮಗೆ ಯಾವ ಶಕ್ತಿ, ಯಾರಿಂದ ಶಕ್ತಿ ಡೈರೆಕ್ಟಾಗಿ ಸಿಗ್ತಿದೆ ಅಂತ ಆ ಶಕ್ತಿನ ಮಿಸ್ಯೂಸ್ ಮಾಡ್ತೀರಾ, ವೇಸ್ಟ್ ಮಾಡ್ತೀರಾ, ಅದನ್ನು ಕರೆಕ್ಟಾಗಿ ಉಪಯೋಗ ಮಾಡಲ್ಲ ಅಂತ ಯಾಕೆ ಹೇಳ್ತಿರೋದು? ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ತನ್ನದನ್ನು ತಂದು ಮಾಡ್ಕೊಳ್ಳೋಕ್ಕೇನು ಕಷ್ಟನಾ? ಈಸಿ ಅಲ್ವಾ? ಇನ್ನು ಕೇಳಿ ಏನು ಹೇಳ್ತಾರೆ, ಸ್ವಧರ್ಮ ಸ್ವದೇಶ್ ಸ್ವಕಪಿತ और स्वस्वरूप स्वकर्म सबकी नॉलेज मिली। नॉलेज की शक्ति से मुश्किल अति सहज हो गया।
जिस बात को आजकल की महान आत्मा कहलाने वाले भी असंभव समझते हैं, अननेचुरल समझते हैं, लेकिन आप पवित्र आत्माओं ने उस असंभव को कितना सहज अनुभव कर लिया है। पवित्रता को अपनाना सहज है या मुश्किल है? प्रश्न है। ಏನ್ ಹೇಳ್ತಿದ್ದಾರೆ ಬಾಬು ಅವರು? ಮುಷ್ಕಿಲ್ कैसे हो सकता है? ಕೇಳ್ತಾರೆ. ಸ್ವಧರ್ಮ ನಂದು ಪವಿತ್ರತೆ, ಸ್ವದೇಶ ಪರಂಧಾಮದಲ್ಲಿದ್ದಾಗ ನಾನು ಪರಂ ಪವಿತ್ರ ಸತೋ ಪ್ರಧಾನ ಆತ್ಮ. ನನ್ನ ತಂದೆ ಸ್ವಪಿತ ಎವರ್ ಪ್ಯೂರ್ ಅಂತ ಗೊತ್ತಾಗ್ಬಿಡ್ತು. ಅಂದರೆ ಜೀನ್ಸಲ್ಲಿ ಪವಿತ್ರತೆ ಇರಬೇಕು. ಸ್ವಸ್ವರೂಪ ನನ್ನ ಆತ್ಮ ಬಿಂದು, ಎಷ್ಟು ಶುದ್ಧ ಸ್ವರೂಪ. ಬಿಂದುವಾಗಿ ಕೂತ್ಕೊಳ್ಳಿ, ಯಾವ ಕತೆ ಇಲ್ಲ, ಗೋಜಿಲ್ಲ. ಪರಂಧಾಮದಲ್ಲಿ ಬಾಬಾ ನಾನು, ಅದು ನನ್ನ ವಾಸ್ತವಿಕತೆ. ಅಷ್ಟೇ ಅಲ್ಲ, ಸ್ವಸ್ವರೂಪದ ಜೊತೆಗೆ ಸ್ವಯಂ ಕರ್ಮ ಏನು ಅದೆಲ್ಲದರ ನಾಲೆಜ್ ಸಿಕ್ತು. ನಮ್ದೇನು ಸ್ವಕರ್ಮ ಏನು? ನಾನು ಬರೀ ಪಾರ್ಟ್ ಮಾಡಕ್ಕೆ ಬಂದಿದ್ದೀನಿ. ಏನು ಪಾರ್ಟ್ ಈಗ ಸಂಗಮ ಯುಗದಲ್ಲಿ? ತಂದೆಯ ಜೊತೆಗೆ ಅವತರಿತ ಆತ್ಮ ಧರ್ಮ ಸ್ಥಾಪನಾರ್ಥ ವಿಶ್ವ ಕಲ್ಯಾಣಕ್ಕೋಸ್ಕರ ನಾನು ಅವತರಿತ ಆತ್ಮ. ಇಷ್ಟು ಶ್ರೇಷ್ಠ ಸ್ವಕರ್ಮದ ನಾಲೆಜ್ ಸಿಕ್ಬಿಡ್ತಲ್ಲ ಮಕ್ಕಳೇ, ಅದಕ್ಕೆ ಅತಿ ಸಹಜ ಆಗೋಗ್ಬಿಡ್ತು. ಯಾವುದನ್ನ ಈಗಿನ ಮನುಷ್ಯಾತ್ಮರನ್ನ ಬಿಡ್ರಿ, ಮಹಾನ್ ಆತ್ಮಗಳೇ ಅಂತ ಹೇಳೋರು ಸೋಕಾಲ್ಡ್ ಅಂದರೆ ಸಾಧು ಸಂತರು, ಅವ್ರೇನಂತಾರೆ, ಅಯ್ಯೋ ಪ್ರವೃತ್ತಿಯಲ್ಲಿ ಇದ್ಬಿಟ್ಟು ಈ ಪವಿತ್ರತೆಯ ಧಾರಣೆ ಅಸಂಭವದ ಮಾತು, ಇದು ಸಾಧ್ಯನೇ ಇಲ್ಲ ಅಂತ. ಮತ್ತೆ ಅವರು ಪವಿತ್ರತೆ ನ್ಯಾಚುರಲ್ ವಸ್ತು, ಆತ್ಮದ ನ್ಯಾಚುರಲ್ ಸ್ವರೂಪ ಅನ್ನೋದು ತಿಳ್ಕೊಳ್ಳಿಲ್ಲ. ಇದೆಲ್ಲ ಅನ್ಯಾಚುರಲ್ ಅಂತಾರೆ. ಯಾರಾದರೂ ನಾವು ಪವಿತ್ರವಾಗಿ ಧಾರಣೆ ಮಾಡ್ಬೇಕಂತ ಹೆಚ್ಚು ಕಡಿಮೆ ಆಗೋದ್ರೆ, ಅಯ್ಯೋ ಅದೆಲ್ಲ ನೀವು ಯಾಕೆ ಪವಿತ್ರ ಪ್ರವೃತ್ತಿಯವರು ಅಂತ ಅವ್ರಿಗೆ ಸಪೋರ್ಟ್ ಅವ್ರದ್ದು. ಆದರೆ ಪವಿತ್ರ ಆತ್ಮಗಳು ಯಾವುದನ್ನ ಅಸಂಭವ ಅಂತ ತಿಳ್ಕೊಂಡ್ಬಿಟ್ರಿ, ನೀವು ಮಕ್ಕಳು ಸಹಜ ತನ್ನ ಸ್ವರೂಪ ಅಂತ ಅನುಭವ ಮಾಡಿದ್ರು. ಯಾಕೆ? ನೀವು ಪವಿತ್ರ ಆತ್ಮಗಳು, ಪವಿತ್ರ ತಂದೆಯ ಮಕ್ಕಳು. ಪವಿತ್ರತೆಯನ್ನ ತನ್ನದು ಮಾಡ್ಕೊಳ್ಳೋಕ್ಕೆ ಯಾವಾಗ ನಿಮ್ಮ ಸ್ವಧರ್ಮ, ನಿಮ್ಮ ತಂದೆ ಆಸ್ತಿ, ಪವಿತ್ರತೆ, ಸುಖ, ಶಾಂತಿ, ಜನ್ಮ ಸಿದ್ಧ ಅಧಿಕಾರ. ಪವಿತ್ರತೆ ಆಸ್ತಿ ಅಷ್ಟೇ ಅಲ್ಲ, ವರದಾನ, ಪವಿತ್ರ ಭವ, ಯೋಗಿ ಭವ, ಎಲ್ಲ ವರದಾನದಲ್ಲಿಂದ್ರೆ ತಥಾಸ್ತು. ಆದರೆ ಅವ್ರ ಅನುಸಾರ ನಡೆದಾಗೆಲ್ಲ ಈಸಿ. ಮಕ್ಕಳೇ, ಕಷ್ಟ ಯಾಕೆ ನಿಮಗೆ? ಕಷ್ಟನ ಸಹಜನ ಪವಿತ್ರತಾ ತನ್ನ ಜೀವನದಲ್ಲಿ ತನ್ನದು ಮಾಡ್ಕೊಳ್ಳೋಕ್ಕೆ. सारे विश्व की आगे चैलेंज से कह सकते हो ना कि पवित्रता तो हमारा स्वस्वरूप है. पवित्रता की शक्ति के कारण जहाँ पवित्रता है वहाँ सुख और शांति स्वतः ही है. पवित्रता फाउंडेशन है, पवित्रता को माता कहते हैं और सुख शांति उनके बच्चे. जहाँ पवित्रता है वहाँ सुख शांति स्वतः ही है, इसलिए हैप्पी भी है, तो कभी वो उदास नहीं हो सकता. सदा खुश रहने वाले होना. जहाँ होली है तो हैप्पी भी जरूर है. ಕೇಳಿದ್ರ ಏನು ಹೇಳ್ತಾರೆ ಬಾಬಾ? ಪವಿತ್ರತೆ ಮಹಾನ್ ಶಕ್ತಿ ಯಾವುದು? ಇದು ನಮ್ಮ ಸ್ವಸ್ವರೂಪ ಅಂತೇಳಿ ವಿಶ್ವಕ್ಕೆ ಚಾಲೆಂಜ್ ಮಾಡೋರು ನೀವು ಮಕ್ಕಳು. ನೀವೇನು ಕಷ್ಟ ಅಂತ ಅನುಭವ ಮಾಡೋಕ್ಕಾಗುತ್ತೆ? ಜಗತ್ತಿಗೆಲ್ಲ ಹೇಳ್ತೀರಾ ಇದು ನಮ್ಮದು ನ್ಯಾಚುರಲ್ ಸ್ವಧರ್ಮ ರೀ, ನಾವು ಒಬ್ಬ ತಂದೆಯ ಮಕ್ಕಳು, ಬಾಯಿ ಇಲ್ಲ ಬಾಯಿ ಬೇನ್. ಸೊ ಅಂದಾಗ ಪವಿತ್ರತೆ ಎಲ್ಲಿದೆಯೋ, ಪವಿತ್ರತಾ ಶಕ್ತಿ ಇರೋದ್ರಿಂದನೇ ನಿಮ್ಮಲ್ಲಿ ಸುಖ ಶಾಂತಿ ಅನುಭವ ಆಗುತ್ತೆ. ಯಾಕೆ? ಪವಿತ್ರತೆ ಜನನಿ, ಮಾತಾ, ತಾಯಿ, ಮಕ್ಕಳು ಎರಡು. ಏನು? ಸುಖ ಶಾಂತಿ. ಸುಖ ಶಾಂತಿ ಎಲ್ಲಿದೆ ಅಲ್ಲಿ ಹ್ಯಾಪಿ, ಖುಷಿ ಇದ್ದೇ ಇದೆ. ಸದಾ ಖುಷಿಯಾಗಿರೋರು ತಾನೆ. ಅಥವಾ ಚೆಕ್ ಮಾಡ್ಕೊಳ್ಬೇಕೀಗ,
ಪವಿತ್ರತೆ ಇತ್ತಂದ್ರೆ ಅಶಾಂತಿ ದುಃಖ ಆಗೋಕ್ ಸಾಧ್ಯ ಇಲ್ಲ. ಡೆಫಿನೆಟ್ಲಿ ಮನಸ್ಸು ಅಶಾಂತವಾಗಿದೆ, ವ್ಯರ್ಥ ಸಂಕಲ್ಪಗಳೂ ಅಶಾಂತಿನೇ. ಅಶಾಂತಿ ಇದೆ ಅಂತಂದ್ರೆ ಯಾವುದೋ ಒಂದು ವಿಕಾರ ವಾರ ಮಾಡ್ತಾ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಉದಾಸರಾಗೋದೇನಿದೆ ಖುಷಿ ಇಲ್ಲದೆ, ಹೋಪ್ಲೆಸ್, ಅಯ್ಯೋ ಏನಂತೆ ಏನಿಲ್ಲ, ಅದು ಏನದು, ಇಷ್ಟು ದೊಡ್ಡ ತಂದೆ ಸಿಕ್ಕಿದ್ದಾರೆ, ಡೈಲಿ ನಾರಾಯಣಿ ನಶೆ ಕುಡಿಸ್ತಾ ಇರ್ತಾರೆ, ಬಾಟಲ್ ಹಿಂದೆ ಬಾಟಲ್ ಹಾಕ್ತೀನಿ ಮಕ್ಕಳೇ, ಎಷ್ಟು ಖುಷಿ ಇರ್ಬೇಕು, ಎಷ್ಟು ಆನಂದ ಇರ್ಬೇಕು ನಿಮಗೆ ಅಂತ. ಅದು ಒಳಗೋದ್ರೆ ತಾನೆ ನಾರಾಯಣಿ ನಶೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಅಷ್ಟು ಖುಷಿ ಇರಬೇಕು, ಉದಾಸರಾಗಿರಂಗಿಲ್ಲ. ಅಂದರೆ ಪವಿತ್ರತೆಯ ಪ್ರಾಕ್ಟಿಕಲ್ ಪ್ರಭಾವ ಜೀವನದಲ್ಲಿ ತಾನು ಸುಖ ಶಾಂತಿ ಖುಷಿಯಾಗಿರೋದಲ್ಲದೆ ನಾವೆಲ್ಲಿ ಇರ್ತೀವಿ ಎಲ್ಲರನ್ನ ಸುಖ ಶಾಂತಿ ಖುಷಿಯಲ್ಲಿಡೋದು, ನೆಮ್ಮದಿಯಲ್ಲಿಡೋದು, ಅದು ಪ್ರೂಫು. ನಮ್ಮಿಂದ ಅನೇಕರು ಅಶಾಂತರಾಗ್ತಾರೆ, ನಾವು ಹೆಚ್ಚು ಕಡಿಮೆ ಮಾಡ್ತೀವಿ, ನಮ್ಮ ಸ್ಥಿತಿಯಿಂದ ಅನ್ಯರನ್ನ ಡಿಸ್ಟರ್ಬ್ ಮಾಡ್ತೀವಿ ಅಂದರೆ ನಮ್ಮ ಅಪವಿತ್ರತೆ. ನಮ್ಮನ್ನಷ್ಟೇ ಒಳಗಡೆ ಆತ್ಮ ಯಾವುದೇ ಪರವಶ ಸಂಸ್ಕಾರಗಳ ಪರವಶ ಸ್ಥಿತಿ ಇರ್ಬೋದು, ಬಟ್ ಅವರಷ್ಟೇ ಕಿರಿಕಿರಿ ಆಗಲ್ಲ, ಬಟ್ ಅವ್ರ ಸಂಸ್ಕಾರ ಅನ್ಯರನ್ನು ಕಿರಿಕಿರಿ ಮಾಡುತ್ತೆ. ಇದು ಪ್ರೂಫು. ಅದಕ್ಕೆ ಹಳೆ ಸಂಸ್ಕಾರನೂ ವಿಕಾರಿ ಸಂಸ್ಕಾರನೇ ತಾನೆ, ದೇಹಾಭಿಮಾನನೇ ಒಂದು ವಿಕಾರ ಅಲ್ವಾ. ಅಂದಾಗ ಅದು ಯಾವುದನ್ನು ಅವರು ಮನುಷ್ಯರನ್ನ ಅಶಾಂತಿ ಮಾಡೋದಲ್ಲ. ನಾವು ಬಾಡಿ ಕಾನ್ಷಿಯಸ್ ಅಲ್ಲಿನೂ ನಡಿತೀವಿ, ಕೂತ್ಕೊಳ್ತೀವಿ ಅಂದರೆ ವಿ ಆರ್ ವೈಬ್ರೇಟಿಂಗ್, ಆ ಒಂದು ಅಶಾಂತಿಯನ್ನು ವೈಬ್ರೇಟ್ ಮಾಡ್ತಿದ್ದೀವಿ. ಆ ಸೂಕ್ಷ್ಮ ಪರವಶ ಉದಾಸ ಸ್ಥಿತಿ. ಆತ್ಮ ಸುಖಿಯಾಗಿಲ್ಲ. ಯಾರನ್ನಾದ್ರೂ ಯಾವಾಗಲೂ ಕಟ್ಟಾಕಿದ್ರೆ ಅವನು ಎಷ್ಟು ದುಃಖಿ ಆಗ್ಬಿಡ್ತಾನಲ್ವ. ಆತ್ಮನನ್ನ ದೇಹ, ಅದು ಸಂಸ್ಕಾರ ಇರ್ಬೋದು, ಅದು ಸ್ವಭಾವ ಇರ್ಬೋದು, ಅಥವಾ ಯಾವುದೇ ಕರ್ಮೇಂದ್ರಿಯ ಇರ್ಬೋದು, ಕಟ್ಟಾಕ್ಬಿಟ್ಟಿದೆ ಅಂದರೆ ಆತ್ಮ ಅದು ಖುಷಿಯಾಗಿರೋಕ್ಕಾಗಲ್ಲ, ಆನಂದವಾಗಿರೋಕ್ಕಾಗಲ್ಲ. ಸೊ ಒಳಗೆ ನೋಡ್ಕೊಳ್ಬೇಕು, ಯಾವುದು ನನ್ನನ್ನು ಕಟ್ಟಾಕಿದೆ. ನಮ್ಮನ್ನು ನಾವು ಸರಿ ಅಂದ್ಕೋಬಾರ್ದು, ಬಟ್ ನಾವು ನೋಡ್ಕೊಳ್ಬೇಕು ನಾನು ಕಂಪ್ಲೀಟ್. ಹೆಂಗೆ ಬಾಬಾ ಲಾಸ್ಟ್ ವೀಕು ದ ಸೈಲೆನ್ಸ್, ರಿಯಲ್ ಸೈಲೆನ್ಸ್ ಏನಿದೆ ಅದು ಪವಿತ್ರತೆ, ಪವಿತ್ರತೆ ರಿಸಲ್ಟ್ ಅದು. ಅದರಲ್ಲಿ ನೀವು ಸದಾ ಸ್ವೀಟ್ ಸೈಲೆನ್ಸ್ ಅಂದರೆ ನೋಡಿಯೂ ನೋಡ್ದಾಗೆ, ಕೇಳಿಯೂ ಕೇಳ್ದಾಗೆ, ಎಲ್ಲ ಏರುಪೇರುಗಳಿದೆ, ಹಂಗಲ್ಲ ಶಾಂತಿಯಲ್ಲಿ ಶಾಂತವಾಗಿದ್ದು ಪವಿತ್ರವಾಗಿದ್ದೀನಿ ಅಂತ. ಎಲ್ಲ ಏರುಪೇರಿದ್ರೂ ನೀವು ಎಲ್ಲದರಿಂದ ಯಾರ ಒಬ್ಬ ತಂದೆಯ ಪ್ರೀತಿಯಲ್ಲಿ ಲವ್ಲೀನ ಸ್ಥಿತಿಯಲ್ಲಿರೋದು ಸ್ವೀಟ್ ಸೈಲೆನ್ಸ್. ಇದು ಬಾಬೂರ್ ಪರಿಭಾಷೆ. ನೆನಪಿದೆಯಾ ಲಾಸ್ಟ್ ವೀಕ್ ಮುರಳಿ? ಆ ಸೈಲೆನ್ಸ್ ಪವಿತ್ರತೆ ರಿಸಲ್ಟ್. ಇಲ್ಲಾಂದರೆ ಆ ಸೈಲೆನ್ಸಲ್ಲಿ ಹೋಗಕ್ಕಾಗಲ್ಲ. ಯಾಕೆಂದರೆ ನನ್ನ ಅನಾದಿ ಸ್ವಸ್ವರೂಪ, ಸ್ವಸ್ಥಿತಿ, ಸ್ವಸಂಸ್ಕಾರ, ಸ್ವಭಾವ ಸೈಲೆನ್ಸ್, ಆದಿಯ ಸಂಸ್ಕಾರ. ಸೊ ಅದ್ರ ಕನೆಕ್ಟೆಡ್. ಯಾಕೆ ಸೈಲೆನ್ಸ್ ಅಲ್ಲಿರಲ್ಲ ಅಂದರೆ ಆದಿಯ ಸಂಸ್ಕಾರ, ಜನನಿ ಪವಿತ್ರತೆ ಇಲ್ಲ ಅಂದರೆ ಆ ಎಕ್ಸ್ಟ್ರೀಮ್ ಸೈಲೆನ್ಸ್ ಬಿಯಾಂಡ್ ದ ಮೈಂಡ್, ನಾನು ಮುಕ್ತನಾಗಿ ಆ ಶಾಂತಿಯ ಅನುಭವ, ಅದರ ಸುಖ ಇದೆಯಲ್ಲ, ಸತ್ ಚಿತ್ತಾನಂದ ಸ್ವರೂಪ ಬಿಂದು, ಆ ಬಾಬನ್ ಮಡಿಲು ಆ ಪ್ರಕಾಶ, ಶೀತಲತೆ, ಬಾಬನ್ ನೋಡೋ ಆನಂದ, ಅದು ಅನುಭವ ಮಾಡೋಕ್ಕಾಗಲ್ಲ. ಜಿರಿಂಬೆ ಥರ ಮನಸ್ಸು ಎಳಿತದೆ, ಇಲ್ಲ ಬುದ್ಧಿ ಎಳಿತದೆ, ಇಲ್ಲ ಸಂಸ್ಕಾರ ಎಳಿತದೆ, ಇಲ್ಲ ದೇಹ ಎಳಿತದೆ, ಯಾವುದೋ ಒಂದು ಎಳಿತಾ ಇರುತ್ತೆ. ಅರ್ಥ ಆಗ್ತಿದೆ? ಬಾಬೂರ್ ಮಕ್ಕಳಾಗಿ ಈ ಅನುಭವಗಳನ್ನು ಮಾಡಿಲ್ಲ ಅಂದರೆ ಇನ್ನು ಮಾಡಿದ್ದೇನು? ಬರೋದೇ ಬಾಬಾ ಒಂದು ಸಾರಿ ಕೂತ್ಕೊಂಡು ಈ ಸಾಧನೆ ಮಾಡದೆ ಈ ಅನುಭವಗಳನ್ನು ಮಾಡಲಿಲ್ಲ ಅಂದರೆ ಇನ್ನೇನು ಮಾಡಿದ್ದು ಬ್ರಾಹ್ಮಣ ಜೀವನದಲ್ಲಿ?
ಲಾಸ್ಟ್ವರೆಗೂ ಬರೀ ಪ್ರವೃತ್ತಿದ್ದೇನೆ. ಏನೋ ಮನೇಲಿ ಕೂತ್ಕೊಂಡು ಬರೀ ಅದೇ ಕತೆ, ಮನೆ ಮಠ ಮಕ್ಕಳು, ಆ ಕತೆ ಈ ಕತೆ. ಯಾವಾಗ ಮುಕ್ತರಾಗಿ ಈ ಬಾಬಂದಿ ಆಸ್ತಿ ನಂದ ಆಸ್ತಿ ಅಲ್ವಾ, ಆತ್ಮನ ಆಸ್ತಿ ಅಲ್ವಾ, ಯಾವಾಗ ಅನುಭವ ಮಾಡೋದು? ನೀವು ಕೇಳ್ಕೊಳ್ರಲ್ಲ, ಅರ್ಥ ಆಗ್ತಿದೆಯಾ? ಮನೇಲಿ ಕೂತ್ಕೊಂಡು ಅಟೆನ್ಷನ್ ಪ್ಲೀಸ್. ಬಾಬವ್ರು ಏನು ಕೇಳ್ತಿದ್ದಾರೆ, ನಾನೇನು ಕೊಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಎಷ್ಟಿದೆ ಕೇಳ್ಕೊಳ್ಳಿ ಮಕ್ಕಳೇ. ಜहाँ होली है तो हैप्पी भी ज़रूर है, पवित्र आत्माओं की निशानी सदा खुशी. ಹೋಲಿ ಅಂದರೆ ಪವಿತ್ರ. ಯಾರಿದ್ದಾರೆ ಹೋಲಿ ಅವರು ಹ್ಯಾಪಿ, ಸದಾ ಖುಷಿಯಲ್ಲಿರ್ತಾರೆ, ಪವಿತ್ರ ಆತ್ಮಗಳ ಚಿಹ್ನೆ. ಸಿ ಹೋಲಿಗೆ ಬಾವೂರಿನ ಬೇಕಾದಷ್ಟು ಹೇಳಿದ್ದಾರೆ. ಹೋಲಿ ಅಂದರೆ ಹಿಂದಿಯಲ್ಲಿ ಹೋಲಿ ಅಂದರೆ ವಾ ಆಗೋಯ್ತು ಅಂತ. ಅಂದರೆ ಯಾರು ಪ್ರತಿ ಸೆಕೆಂಡ್ ಏನು ನಡೀತು ಪಾಸ್ಟ್ ಈಸ್ ಪಾಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಅವ್ರ ಬುದ್ಧಿನೇ ಶುದ್ಧವಾಗಿರೋಕ್ಕಾಗುತ್ತೆ. ಹಿಂದಿಂದ ಹಿಡ್ಕೊಂಡು ಯಾರು ಕೂತ್ಕೋತಾರೆ ಅವರು ಶುದ್ಧವಾಗಿರೋಕ್ಕಾಗಲ್ಲ. ಭಲೆ ಬ್ರಹ್ಮಚರ್ಯ ಇರ್ಬೋದು, ಭೂತಕಾಲ ಇಟ್ಕೊಳ್ಳೋದಂದ್ರೆ ಭೂತ ಥರ ಅದು ಸತಾಯಿಸ್ತಾ ಇರುತ್ತೆ. ಇಲ್ಲ ಗೃಣ, ಇಲ್ಲ ಸಂಕಲ್ಪಗಳು ನೆಗೆಟಿವ್, ಇಲ್ಲ ವ್ಯರ್ಥ ಅವ್ರ ಬಗ್ಗೆ. ಸಬ್ಕಾನ್ಷಿಯಸ್ಲಿ ಆತ್ಮ ಆ ಸೈಲೆನ್ಸಲ್ಲಿ ಬರೋಕ್ಕಾಗಲ್ಲ, ಆ ಖುಷಿಯಲ್ಲಿ ಬರೋಕ್ಕಾಗಲ್ಲ. ಅದಕ್ಕೇನೆ ಯಾವುದನ್ನೇ ಬುದ್ಧಿಯಲ್ಲಿ ತಂದ್ಕೊಳ್ಳಂಗಿಲ್ಲ. ಬಾಬಾ ಮಕ್ಕಳೇ ಬಿಟ್ಟಾಕ್ರಪ್ಪ ಅಂತಾರೆ. तो ಕೇಳ್ತಿದ್ದಾರೆ, बाप दादा देख रहे कि कितना निश्चय बुद्धि पावन आत्माएं बैठी, दुनिया वाले सुख शांति के पीछे भाग दौड़ करते हैं, लेकिन सुख शांति का फाउंडेशन ही पवित्रता है. उस फाउंडेशन को नहीं जानते, इसलिए पवित्रता का फाउंडेशन मजबूत न होने के कारण अल्प काल के लिए सुख और शांति प्राप्त होती है, लेकिन अभी अभी है, अभी अभी नहीं है. सदा काल की सुख शांति की प्राप्ति सिवाय पवित्रता के असंभव है. ಪವಿತ್ರ ಆತ್ಮ ಸಿ ಬಾಬಾವ್ರು ಒಂದೊಂದು ವರ್ಡ್ ಏನು ಹೇಳ್ತಾರೆ ಅದರ ಆಳದಲ್ಲಿ ನೀವು ಯೋಚನೆ ಮಾಡಬೇಕು. ಬಾಬಾ ಹೇಳೋದು ಮನುಷ್ಯಾತ್ಮರು ಪವಿತ್ರತೆಯ ಅಂದರೆ ಸುಖ ಶಾಂತಿಯ ಫೌಂಡೇಶನ್ ಪವಿತ್ರತೆ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಅಥವಾ ಗೊತ್ತಿದ್ದೂ ಕೇರ್ಲೆಸ್ ಮಾಡಿ, ಗೊತ್ತಿರೋರು ಸಾಧು ಸಂದ್ರು ಕೇರ್ಲೆಸ್ ಮಾಡ್ತಾ ಇರ್ತಾನೆ. ಸುಖ ಶಾಂತಿ ಹಿಂದೆ ಓಡ್ತಿದ್ದಾರೆ ಮನುಷ್ಯರು. ಬಟ್ ಮಕ್ಕಳಿಗೆ ಎಷ್ಟು ನಿಶ್ಚಯ ಇದೆ ಅಂದರೆ, ನೀವು ನಿಶ್ಚಯ ಬುದ್ಧಿಯಿಂದ ನಾನು ಪವಿತ್ರ ಪಾವನ ಆತ್ಮ ಅಂತ ಕುಳಿತಿದ್ದೀರಾ, ಎಲ್ಲಿ ನಿಮ್ಮ ಹಿಂದೆ ಸುಖ ಶಾಂತಿ ಇದೆ. ಆದರೆ ಆ ಪವಿತ್ರತೆಯ ಫೌಂಡೇಶನ್ ಇಲ್ಲದೆ ಅವ್ರು ಎಷ್ಟೇ ಟ್ರೈ ಮಾಡಲಿ ಏನೇ ಮಾಡಲಿ ಅವ್ರಿಗೆ ಸುಖ ಶಾಂತಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಫೌಂಡೇಶನ್ ಎಲ್ಲಿ ಮಜಬೂತ್, ಈಗ ಮನೆ ಫೌಂಡೇಶನು ಪಾಯ ಆಗ್ತಿರಲ್ವಾ, ಅದು ಸರಿ ಇಲ್ಲ ಅಂದರೆ ಮನೆ ನಿಲ್ಲುತ್ತಾ, ಯಾವಾಗಾದರೂ ಕೊಲ್ಯಾಪ್ಸ್ ಆಗುತ್ತೆ. ಹಂಗೆ ಪವಿತ್ರತೆಯ ಫೌಂಡೇಶನ್ ಇಲ್ಲದೆ ಬೇರೆ ಬೇರೆ ಆಧಾರಗಳಲ್ಲಿ ಖುಷಿಯಾಗಿರೋದು, ಶಾಂತವಾಗಿರೋದು, ನಾವೇನು ಅಂದ್ಕೊಂಡ್ವಿ ಅದಾಗ್ಬಿಡ್ತು, ಏನಂದ್ಕೊಂಡ್ವಿ ಎಲ್ಲ ನಡೀತಿದೆ, ಏನಂದ್ಕೊಂಡ್ವಿ ಎಲ್ಲ ಸರಿ ನಡೀತಿದೆ, ಅವಾಗೇನೋ ನಾನು ಶಾಂತವಾಗಿದ್ದೀನಿ, ಅದು ಶಾಂತಿ ಅಲ್ಲ. ಎಲ್ಲ ಪರಿಸ್ಥಿತಿಗಳಲ್ಲಿ ಸುಖ ಶಾಂತಿ ಅದನ್ನು ಕೇಳ್ತಿದ್ದಾರೆ. ವಾವ್ तो ಕೇಳ್ತಿದ್ದಾರೆ. अगर फाउंडेशन मजबूत ना होने के कारण अल्पकाल की सुख शांति अभी अभी है, अभी अभी नहीं. ಈಗೀಗಿರುತ್ತೆ ಮನುಷ್ಯರಿಗೆ ಈ ಆಧಾರದ ಮೇಲೆ, ಇವಾಗ ಇರಲ್ಲ. सदा काल की सुख शांति की प्राप्ति सिवाय पवित्रता से असंभव है. आप लोगों ने फाउंडेशन को अपना लिया है, इसलिए सुख शांति के लिए भागदौड़ नहीं करनी पड़ती. सुख शांति पवित्र आत्माओं के पास स्वतः स्वयं आती है. ಅದಕ್ಕೆ ಬಾಬಾ ಹೇಳೋದು, ನೀವು ಮಕ್ಕಳು ಸದಾ ಕಾಲದ ಪವಿತ್ರತೆಯ ಫೌಂಡೇಶನ್ ಅರ್ಥ ಆಗ್ಬಿಡ್ತು. ಸುಖ ಶಾಂತಿಯ ಆಧಾರ ಪವಿತ್ರತೆ.
ಸದಾ ಕಾಲ ಬೇಕಂದ್ರೆ ಸದಾ ಕಾಲದ ಪವಿತ್ರತೆ ಬೇಕು. ನೀವು ಫೌಂಡೇಶನ್ ತಂದು ಮಾಡ್ಕೊಂಡಿರೋದ್ರಿಂದ ನನಗೆ ಖುಷಿ ಬೇಕು, ಶಾಂತಿ ಬೇಕು, ಆನಂದ ಬೇಕಂತ ನೀವು ಯಾರ ಮನುಷ್ಯರಿಂದನೂ ಹೋಗ್ತಿಲ್ಲ, ಯಾವ ಸಾಧನೆಗಳಿಂದ ಹೋಗ್ತಿಲ್ಲ, ನೀವೆಲ್ಲೂ ಹೋಗ್ತಿಲ್ಲ. ಈಗ ಮನುಷ್ಯರೇನು ಮಾಡ್ತಾರೆ ಹೇಳ್ರಿ, ಅಯ್ಯೋ ಕೂತು ಕೂತು ಮನೆಯಲ್ಲಿ ಬೇಜಾರಾಗಿದೆ, ನಡೀರಿ ಟೂರ್ ಹೋಗೋಣ, ಕೂತು ಬೇಜಾರಾಗಿದೆ ಆಚೆ ಹೋಗೋಣ, ನಡೀರಿ. ಎಷ್ಟೊತ್ತಲ್ಲ ಆಚೆ ಹೋಗಿ ಸುಖ ಶಾಂತಿ ಸಿಕ್ಕದು? ಈ ವಸ್ತುಗಳಿಂದ, ಸಾಧನೆಗಳಿಂದ, ಸ್ಥಾನ ಬದಲಾವಣೆ ಮಾಡೋದ್ರಿಂದ ಯಾರಿಗೆ ಸುಖ ಶಾಂತಿ ಸಿಕ್ಕಲ್ಲ. ಫೌಂಡೇಶನ್ ಯಾರು ಅರ್ಥ ಮಾಡಿಕೊಂಡು ಬ್ರಾಹ್ಮಣ ಜೀವನದಲ್ಲಿನೂ ಯಾರು ಕ್ಲಿಯರ್ ಸುಖ ಶಾಂತಿಯ ಅನುಭವ ಬೇಕು ಅನ್ನೋರು ಪರ್ಮನೆಂಟ್ ಆಗಿ ಪವಿತ್ರತೆಯ ಫೌಂಡೇಶನಲ್ಲಿ ಪರಿಪಕ್ವವಾಗಿರಬೇಕು. ಎಲ್ಲ ವಿಕಾರಗಳ ದೇಹಾಭಿಮಾನದ ಸಮಾಪ್ತಿ, ಅದು ಪವಿತ್ರತೆ. ಇದು ಅರ್ಥ ಆಗಬೇಕು. ಅವಾಗ ಆಟೋಮೆಟಿಕ್ ನೀವು ಬೇರೆಯವ್ರಿಗೆ ಕೊಡೋರಾಗ್ತೀರ ಸುಖ ಶಾಂತಿಯನ್ನು. ಪವಿತ್ರ ಆತ್ಮಗಳ ಹತ್ರ ಅದಕ್ಕೆ ಹೇಳ್ತಾರೆ ಬಾಬಾ, ಸ್ವಯಂ ಸುಖ ಶಾಂತಿ ಬಂದ್ಬಿಡುತ್ತೆ. जैसे बच्चे माँ के पास स्वतः ही जाते हैं, कितना भी अलग करो फिर भी माँ के पास जरूर जाएंगे. तो सुख शांति की माता है पवित्रता. जहाँ पवित्रता है वहाँ सुख शांति खुशी स्वतः ही आती है. तो क्या बन गए? बेगमपुर के बादशाह बन गए ना. इस पुरानी दुनिया के बादशाह नहीं, लेकिन बेगमपुर के बादशाह. ये ब्राह्मण परिवार बेगमपुर अर्थात सुख का संसार है. ಹೇಳಿದ್ರ ಬ್ರಾಹ್ಮಣ ಪರಿವಾರ ಏನು ಅಂತ. ಸಂಗಮ ಯುಗ ಅಂದ್ರೇ ಬಾಬಂದು ಬೇಗಂಪುರ್. ಇದು ಪುರ, ಎಲ್ಲಿ ಗಮ್ ದುಃಖ ಶಾಂತಿ ಇಲ್ವೇ ಇಲ್ಲ, ಸುಖ ಶಾಂತಿಯ ಪ್ರಪಂಚ ಇದು ಅಂತಿದ್ದಾರೆ ಬಾಬೂರು. ಯಾಕೆಂದ್ರೆ ಎಲ್ಲಿ ತಾಯಿ ಇರ್ತಾರೆ ಮಕ್ಕಳಲ್ಲೇ ಓಡೋಗ್ತಾರೆ. ಎಷ್ಟಾದರೂ ಎಳಿರಿ ಸಣ್ಣ ಸಣ್ಣ ಮಕ್ಕಳನ್ನ, ಅವರು ತನ್ನ ತಾಯಿನ ಬಿಟ್ಟು ಬೇರೆ ಕಡೆ ಹೋಗಲ್ಲ. ಹಂಗೆ ಬಾಬಾ ಹೇಳೋದು ಸುಖ ಶಾಂತಿ ಸ್ವತಃ ಸಹಜವಾಗಿ ಬರುತ್ತೆ ಎಲ್ಲಿ ಪವಿತ್ರತೆ ಇದೆ. ಜಾನಕಿ ದಾದಿ ಯಾವಾಗಲೂ ಹೇಳೋರು, ಯಾರನ್ನಾದ್ರೂ ಕೇಳಿದ್ರೆ ನಿಮ್ಗೆ ಎಷ್ಟು ಮಕ್ಕಳಂದ್ರೆ ಅವರು 2 ಅನ್ನೋರಂತೆ. ಪವಿತ್ರತೆ ಇರೋದ್ರಿಂದ ಸುಖ ಶಾಂತಿ. ನಾವು ತಂದೆ ಇದ್ದಾರೆ ಬಾಬಾ, ಪವಿತ್ರತೆ ಅನ್ನೋದು ಬಾಬಾ, ಆ್ಯಂಡ್ 2 ಸದಾರಾಮ್, ದುಃಖ ಶಾಂತಿಯ ಪ್ರಶ್ನೆನೇ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ನೀವು ಬೇಗಂಪುರ್ ಬಾದ್ಶಾ ಅಲ್ವಾ ಮಕ್ಕಳೇ, ಹಳೆ ಜಗತ್ತಿನ ರಾಜರಲ್ಲ, ಬಾದ್ಶಾಗಳಲ್ಲ, ಬಟ್ ಬ್ರಾಹ್ಮಣ ಜಗತ್ತಲ್ಲಿ ನೀವೆಲ್ಲ ಒಬ್ಬೊಬ್ಬರೂ ರಾಜರು. तो इस सुख के संसार बेगमपुर के बादशाह बन गए ना. इस होलीनेस भी तो हो ना, ताज भी है तो तख्त भी है, बाकी क्या कमी है. कितना बढ़िया ताज है, लाइट का ताज, पवित्रता की निशानी है. तो बाप दादा के दिल तख्त नशीन हो, तो बेगमपुर के बादशाहों का ताज भी न्यारा, तख्त भी न्यारा, ಬಾದ್ಶಾಹಿ ಬಿ ನ್ಯಾರಿ, ತೋ ಬಾದ್ಶಾಹ ಬಿ ನ್ಯಾರೆ ಹೋ ಗए. ಕೇಳಿದ್ರ ಏನು? ಎಲ್ಲ ನ್ಯಾರ ಇಲ್ಲಿ. ಏನೇನು ನೀವು ಹಳೆ ಜಗತ್ತಲ್ಲಿದ್ರೂ ಈ ಬ್ರಾಹ್ಮಣ ಸುಖದ ಜಗತ್ತಿಗೆ ನೀವು ರಾಜರಲ್ವಾ ಮಕ್ಕಳೇ. ನೀವು ತನ್ನದೇ ಆದ ರಾಜಧಾನಿ. ನಾನು ಆತ್ಮ ರಾಜ, ಕರ್ಮೇಂದ್ರಿಯಗಳು ಕರ್ಮಚಾರಿಗಳು, ಮನಸ್ಸು ಬುದ್ಧಿ ಸಂಸ್ಕಾರ ನನ್ನ ಮಂತ್ರಿಗಳು ಅಂದಾಗ ನಿಮ್ಮ ರಾಜ್ಯದಲ್ಲಿ, ಪ್ರತಿಯೊಬ್ಬರ ರಾಜ್ಯದಲ್ಲಿ ಸುಖ ಶಾಂತಿ ಖುಷಿ ಹ್ಯಾಪಿನೆಸ್ ಎಲ್ಲದೂ ಇದೆಯಲ್ವಾ. ಅದಕ್ಕೆ ನೀವು ಸ್ಪೆಷಲ್ ರಾಜರು. ಯಾಕೆಂದರೆ ನೀವು ಹಿಸ್ ಹೋಲಿನೆಸ್, ರಾಜರಿಗೆ ಮೊದಲು ಹೇಳ್ತಿದ್ದಿದ್ದು ಹಿಸ್ ಹೋಲಿನೆಸ್ ನಾರಾಯಣ, ಲಕ್ಷ್ಮೀ ನಾರಾಯಣ, ನಾರಾಯಣನಿಗೆ ಹಿಸ್ ಹೋಲಿನೆಸ್, ಹರ್ ಹೋಲಿನೆಸ್ ಅಂತಾರೆ. ಇಲ್ಲಿನವ್ರಿಗೆ ಹೋಲಿನೆಸ್ ಅನ್ನೋಕ್ಕಾಗಲ್ಲ, ಯಾಕೆಂದ್ರೆ ಅವರು ಸಂಪೂರ್ಣ ನಿರ್ವಿಕಾರಿಗಳು. ನೀವು ರಾಜರು. ಯಾಕೆ ಅಂದರೆ ನಿಮಗೆ ಕಿರೀಟನೂ ಇದೆ, ಸಿಂಹಾಸನೂ ಇದೆ. ವಂಡರ್ಫುಲ್ ಕಿರೀಟ ಯಾವುದು? ಪವಿತ್ರತೆಯ ಕಿರೀಟ, ನ್ಯಾರ ಕಿರೀಟ. ಆ್ಯಂಡ್ ನನ್ನ ಹೃದಯ ಸಿಂಹಾಸನದ ಅಧಿಕಾರಿಗಳು. ಇನ್ನೇನಿದೆ? ಇನ್ನೇನು ಬೇಕು ನಿಮಗೆ? ಬೇಗಂಪುರ್ ಬಾದ್ಶಾ ಅಲ್ವಾ ನೀವು. ನಿಮ್ಮ ಕಿರೀಟನೂ ನ್ಯಾರ, ಯಾರಿಗೂ ಅರ್ಥ ಆಗಲ್ಲ. ನಿಮ್ಮ ಹೃದಯ ಸಿಂಹಾಸನನೂ ನ್ಯಾರ. ಅಕಾಲ ಸಿಂಹಾಸನದಲ್ಲಿರೋರು, ಸದಾ ಸೋಲ್ ಕಾನ್ಷಿಯಸ್ ಎಲ್ಲಿರೋರು ಬಾಬು ಹೃದಯ ಸಿಂಹಾಸನದಲ್ಲಿ ಇರೋಕ್ಕಾಗತ್ತೆ, ಇಲ್ಲಾಂದ್ರೆ ಇರೋಕ್ಕಾಗಲ್ಲ. ಸೊ ನಿಮ್ಮ ಬಾದ್ಶಾಹಿನೂ ನ್ಯಾರ. ನಾನು ಆತ್ಮ ಸ್ವರಾಜ್ಯ ಅಧಿಕಾರಿ.
ನಮ್ಮದು ಬ್ರಾಹ್ಮಣರದು ರಾಜ ಇಲ್ಲ, ಬಟ್ ನಾನಾತ್ಮ ನನ್ನ ಮೇಲೆ ರಾಜ, ನನ್ನ ಕರ್ಮೇಂದ್ರಿಯಗಳ ಮೇಲೆ ರಾಜ ಅಲ್ವಾ. ಅದಕ್ಕೆ ಬಾದಶಾಹಿ ನಿಮ್ಮದು ನ್ಯಾರಾ ಬಾದಶಾಹಿ. आजकल के मनुष्य आत्माओं को कि जितनी भाग दौड़ करते हुए देख बाप दादा को भी बच्चों पर तरस पड़ता है. ವಿಶ್ವ ಬಾಬಾವ್ರ ಮಕ್ಕಳಲ್ವಾ, ವಿಶ್ವದಲ್ಲಿರೋರೆಲ್ಲವ್ರನ್ನೆಲ್ಲ ನೋಡಿ ನನಗೆ ದಯೆ ಬರುತ್ತೆ. ಯಾಕೆಂದರೆ ಮನುಷ್ಯಾತ್ಮರೆಲ್ಲ ಸುಖ ಶಾಂತಿಯಿಂದ ಓಡ್ತಾ ಇದ್ದಾರೆ. कितना प्रयत्न करते रहते, प्रयत्न अर्थात भाग दौड़, कितना भी मेहनत करे, मेहनत भी ज़्यादा करते, लेकिन प्राप्ति क्या है? सुख भी होगा तो सुख के साथ कोई ना कोई दुख भी मिला हुआ है, और कुछ नहीं तो अल्पकाल के सुख के साथ चिंता और भय. ये दो चीजें तो आई ही है, तो जहाँ चिंता है वहाँ चैन नहीं हो सकता, जहाँ भय है वहाँ शांति नहीं हो सकती. ಅದಕ್ಕೆ ಬಾಬಾ ಹೇಳ್ತಾರೆ, ಎಷ್ಟೇ ಪ್ರಯತ್ನ ಮಾಡಲಿ, ಪ್ರಯತ್ನ ಅಂದರೆ ಓಡ್ತಾ ಇದ್ದಾರೆ, ರ್ಯಾಟ್ ರೇಸ್ ಥರ, ಎಷ್ಟು ಕಷ್ಟನೂ ಪಡ್ತಿದ್ದಾರೆ. ಸುಖ ಶಾಂತಿ, ಸುಖವಾಗಿರ್ಬೇಕು, ಸುಖವಾಗಿರ್ಬೇಕಂತ ಏನು ಮಾಡ್ತಿದ್ದಾರೆ, ಅದು ಲೋಭದಲ್ಲಿ ತಗೊಂಡೋಗ್ತಿದೆ. ಅದು ರಿಟರ್ನ್ ಏನು? ಚಿಂತೆ ಮತ್ತೆ ಭಯ. ದುಡ್ಡಿಂದ ಸುಖ ಸಿಗುತ್ತೆ, ಸಾಧನೆಗಳಿಂದ, ಡ್ರಗ್ಸಿಂದ ಹೋಗ್ತಾರೆ ಸುಖ ಸಿಗುತ್ತೆ ಅಂತ, ಅದರಿಂದ ಭಯ ಎಷ್ಟು, ಚಿಂತೆ ಎಷ್ಟು, ಸಿಕ್ಕಾಕೊಂಡ್ರೆ ಲೈಫ್ ಲಾಂಗ್ ಸಲಾಕಿ ಒಳಗಡೆ. ಅದಕ್ಕೆ ಬಾಬಾ ಹೇಳ್ತಿರೋದು, ಮನುಷ್ಯರಿಗೆ ಪಾಪ ಗೊತ್ತೇ ಇಲ್ಲ, ಅಲ್ಪ ಕಾಲದ ಸಿಕ್ಕಿದ್ರೂ ಅದರಲ್ಲಿ ಚಿಂತೆ ಇದೆ, ಸುಖ ಇಲ್ಲ. ಸುಖ ಶಾಂತಿ ಸಿಗುತ್ತೆ ಅಂತಾರೆ, ಅದರಲ್ಲಿ ಇಲ್ಲ ಮಕ್ಕಳೇ, ಇನ್ನೂ ಜಾಸ್ತಿ ಚಿಂತೆ, ಜಾಸ್ತಿ ಭಯ. जहाँ ये भय है वहाँ शांति कैसे हो सकती है? भय इरो कड़े शांति एल्ली रखते. तो सुख के साथ ये दुख अशांति के कारण ही है, और आप सबको दुख का कारण और निवारण मिल गया ना. ಅವರೆಲ್ಲರಿಗೆ ಭಯದ ಹಿಂದೆ ಅಶಾಂತಿ, ದುಃಖ, ಶಾಂತಿ ಇಲ್ಲ ಅಂದ್ರೆ ಅಲ್ಲಿ ದುಃಖ ಇದೆ ಅಂತ. ಶಾಂತಿ ಸುಖ, ಅಶಾಂತಿ ದುಃಖ, ಅವೆರಡೂ ಇಂಟರ್ ಕನೆಕ್ಟೆಡ್, ಒಂದಿದ್ರೆ ಇನ್ನೊಂದು ಇದ್ದೇ ಇರುತ್ತೆ ಅಂತ. ನಿಮಗೆ ಫೌಂಡೇಶನ್ ಅರ್ಥ ಆಗ್ಬಿಡ್ತು, ಆಧಾರ. ಅದಕ್ಕೆ ನೀವು ಸುಖ ಶಾಂತಿ ಅಂದರೆ ಕಾರಣ, ದುಃಖದ ಕಾರಣ, ಅಶಾಂತಿಯ ಕಾರಣ ಗೊತ್ತಾಗೋಯ್ತು, ಅದಕ್ಕೆ ನಿವಾರಣೆ ಸಿಕ್ಬಿಟ್ಟಿದೆ ನಿಮಗೆ. तो आप समस्याओं को समाधान करने वाले समाधान स्वरूप बन गए ना. समस्याएं आप लोगों से खेलने के लिए खिलौने बनकर आती, खेल करने के लिए आती है, न कि डराने के लिए. घबराने वाले तो नहीं होना. जहाँ सर्व शक्तियों का खजाना जन्म सिद्ध अधिकार हो गया, बाकी क्या कमी रह गई? भरपूर होना. मास्टर सर्वशक्तिवान के आगे समस्या कोई नहीं. हाथी के पांव के नीचे अगर चींटी आ जाए तो दिखाई देगा क्या? ये समस्याएं महारथियों के लिए चींटी के समान है. ಏನಂತೀರ ನೋಡ್ರಿ, ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಮಹಾರಥಿಗಳ ಕಾಲು ಕೆಳಗಡೆ ಸಣ್ಣ ಇರುವೆ ಬಂದರೆ ಕಾಣಿಸುತ್ತಾ ಇಲ್ಲಾದ್ರೂ ಇಲ್ಲ. ಹಂಗೆ ಎಷ್ಟೇ ದೊಡ್ಡ ಸಮಸ್ಯೆ ಇರಲಿ, ಎಷ್ಟೇ ದೊಡ್ಡ ಪ್ರಾಬ್ಲಮ್ ಇರಲಿ, ಕೆಳಗಡೆ ಕಾಲು ಕೆಳಗಡೆ ಏನದು ಇರುವೆ ಅಂದ್ಕೊಂಬಿಡಿ ಮಕ್ಕಳೇ. ಅದನ್ನು ಕೇಳಿಸ್ತಿದ್ಯಾ? ಅಯ್ಯೋ ಬಂದ್ಬಿಡ್ತು ಅನ್ಬೇಡ್ರಿ. ಅಯ್ಯೋ ಬಂದ್ಬಿಟ್ಟು ಬಾಬಾ ಹೇಳೋದು, ನಿಮ್ಮ ಹತ್ರ ನಮಸ್ಕಾರ ಮಾಡಕ್ಕೆ ಬರ್ತಿದೆ, ಅದು ನಿಮ್ಮನ್ನು ಎದುರಿಸಕ್ಕೆ ಬರ್ತಿಲ್ಲ. ಸಮಸ್ಯೆಯನ್ನು ಸಮಾಧಾನ ಮಾಡೋರು. ಸಮಸ್ಯೆ ಬಂತಪ್ಪ, ಸಲ್ಯೂಷನ್ ಯೋಚನೆ ಮಾಡ್ರಲ್ಲ, ಕಾರಣನ ಕೆದಕಕ್ಕೆ ಹೋಗ್ಬೇಡ್ರಿ. ಈಗ ಧಾರವಾಡಲ್ಲಿ ಹೋಗೋ ಕಲ್ಲಿದೆ, ಅಯ್ಯೋ ಕಲ್ಲಿದೆ ಕೆತ್ತಬೇಕಲ್ಲ, ಈ ಕೆಲ್ದೆ ಪಕ್ಕದಲ್ಲಿ ಇಡ್ಬೇಕಲ್ಲ, ಇಲ್ಲಿ ಕಲ್ಲು ಯಾರಿಟ್ರು, ಯಾಕೆ ಅದನ್ನು ಕೇಳ್ತಾರೆ ಯಾರಾದರೂ? ಕಲ್ಲಿದೆ ಅಂದರೆ ಪಕ್ಕದಿಂದ ಹೋದ್ರಾಯ್ತು. ಇಷ್ಟಾದರೂ ಬುದ್ಧಿವಂತಿಕೆ ಬೇಕಲ್ವಾ ಅಂತಾರೆ ಬಾಬವರು. ಸಮಸ್ಯೆ ಬಂದರೆ ಸಲ್ಯೂಷನ್ ಯೋಚನೆ ಮಾಡಿ, ಯಾರು ತಂದರು, ಯಾವ ಕಾರಣ, ಏನು, ಅದಕ್ಕೆ ಬೇಡಿ. ಇಲ್ಲಿ ತಂದು ಟೈಮ್ ವೇಸ್ಟ್, ಬೇರೆಯವ್ರದ್ದು ಟೈಮ್ ವೇಸ್ಟ್. ಬೇರೆಯವ್ರ ಮುಂದೆ ಕೂತ್ಕೊಂಡು ಅಯ್ಯೋ ಹಿಂಗಾಯ್ತು ಹಂಗಾಯ್ತು ಅದು ಬೇಡ. ಏನು ಮಾಡಿದ್ರಿ ಅದು ಹೇಳ್ರಲ್ಲ, ಏನಾಯಿತು, ಓಕೆ ಇದು ಬಂತು ಹಿಂಗಾಯಿತು, ಆ ಮಧ್ಯದ್ದೆಲ್ಲ ವರ್ಣನೆ ಮಾಡೋದ್ರಲ್ಲಿ ಟೈಮ್ ವೇಸ್ಟ್. ತಂದು ಇರ್ಕೊಡ್ದು, ಬೇರೆಯವ್ರದ್ದು ಇರ್ಕೊಡ್ದು. ಆ ಥರ ತನ್ನನ್ನು ತಾನು ಸೆಕೆಂಡಲ್ಲಿ
ಹೈ ಜಂಪ್ ಮಾಡೋದು ಕಲ್ತ್ಕೋಬೇಕು. ಯಾಕೆಂದ್ರೆ ಬಾಬಾ ಏನು ಹೇಳಿದ್ರು, ಲಾಸ್ಟ್ ಪೇಪರ್ ಏನಂತ ಹೇಳಿದ್ರು, ಲಾಸ್ಟ್ ಮುರಳಿಯಲ್ಲಿಯೇ ಒಂದೇ ಸೆಕೆಂಡ್ ಕೊಡೋದು ನಿಮಗೆ. ಒಂದೇ ಪೇಪರು, ಒಂದೇ ಸೆಕೆಂಡು ಪಾಸ್ ಆಗೋದು. ಬಹುಕಾಲದ ಅಭ್ಯಾಸ ಬೇಕು. ಟಕ್ಕಂತ ಏನೆಲ್ಲ ಇತ್ತು ಓಡ್ತಾ ಇರಬೇಕು ಮೇಲ್ಗಡೆ. ಅದು ಸಣ್ಣ ಸಣ್ಣದ್ರಲ್ಲಿ ಮಾಡಿದರೆ ತಾನೇ ಬರೋದು. ಒಂದೊಂದನ್ನು ಕೂತ್ಕೊಂಡು ವಿಸ್ತಾರವಾಗಿ ವರ್ಣನೆ ಮಾಡೋ ಅಭ್ಯಾಸ ಇದ್ದರೆ, ज़्यादा संकल्प करने का अगर आदत ही हो गए, समय लगाने की आदत ही हो गए एक एक बात में, अंत में ये फेल कर देगा. ಇದು ನೋಟ ಇದೆಯಾ ಬುದ್ಧಿಯಲ್ಲಿ? ಲಾಸ್ಟ್ ವೀಕು ಎಷ್ಟು ಆಳವಾದ ವಿಷಯ. ಇಷ್ಟು ವರ್ಷ ಎಲ್ಲ ಬಾಬಾ ಬಾಬಾ ಬಾಬನ್ ಮಗು ಆಗ್ಬಿಟ್ಟು ಫೇಲ್ ಆಗಕ್ಕ ಇಲ್ಲಿ ಬಂದಿರೋದು. ಏನಂತೀರ? ಯಾ अभ्यास ಬೇಕು अंदर बाबू ये आवश्यक अभ्यास है. ठक करके जो हुआ फुल स्टॉप हो गया, चलो. ಇದನ್ನು ಅಭ್ಯಾಸ ಮಾಡಿ ಅಂದ್ರು. ಅಂಥವ್ರ ಪವಿತ್ರತೆ ನ್ಯಾಚುರಲ್ ಇರೋದ್ರಿಂದ ಎಲ್ಲೂ ಹಿಡ್ಕೊಳಕ್ಕೆ ಹೋಗಲ್ಲ, ಯಾವುದರಿಂದ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಸಮಯ ಸಂಕಲ್ಪ ಆತ್ಮನ ಬಹುದೊಡ್ಡ ಪ್ರಾಪರ್ಟಿ. ಯಾವುದರಿಂದೇನೋ ಸಮಯ ಸಂಕಲ್ಪ ಕಳೆಯಂಗಿಲ್ಲ. ಶ್ವಾಸ ಯಾಕೆ 2ರಿಂದ ಏನೇನಿದೆ? ಸಮಯ ಸಂಕಲ್ಪದಿಂದ ಶ್ವಾಸಗಳು ವೇಸ್ಟು, ಶಕ್ತಿಗಳು ವೇಸ್ಟು, ಖಜಾನೆ ಬಾಬಾ ಕೊಟ್ಟಿರೋದು ಜ್ಞಾನದ ಗುಣ ಶಕ್ತಿಗಳು ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ 1ರಿಂದ ಎಲ್ಲ ಖಜಾನೆ ಹೋಗ್ಬಿಡುತ್ತೆ. ಹುಷಾರಾಗಿರ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಸಮಸ್ಯೆಗಳಿಂದೆ ಮಾತುಗಳಿಂದೆ ಟೈಮ್ ವೇಸ್ಟ್ ಮಾಡಬೇಡಿ ಮಕ್ಕಳೇ. 2 ಮಾತಾಡೋ ಕಡೆ 1 ಅಂತಾರೆ, 10 ಮಾತಾಡೋ ಕಡೆ 2 ಅಂತಾರೆ. ಬಾಬೂರು ಎಷ್ಟು ಎಸೆನ್ಸಲ್ಲಿ ಬನ್ನಿ ಅಂತಿದ್ದಾರೆ. ಯಾಕೆಂದರೆ ಎಂಡು ಬಂದು ಕೂತಿದೆ ತಲೆ ಮೇಲೆ ವಿನಾಶ. ಮಾಸ್ಟರ್ ಸರ್ವಶಕ್ತಿಮಾನ್ ಮುಂದೆ ಸಮಸ್ಯೆಗಳಿಲ್ಲ. ಯಾಕೆಂದರೆ ನೀವು ಆನೆ ಥರ, ನಿಮ್ಮ ಸ್ಥಿತಿ ಆನೆ ಥರ ಬಲವಾನಾಗಿರಬೇಕು. ಸಮಸ್ಯೆಗಳೆಲ್ಲ ಚೀಂಟಿ. ಇಲ್ಲಾಂದರೆ ಕಾಗದ ಪೇಪರ್ ಅಂತಾರೆ, ಉಫ್ ಅಂದ ತಕ್ಷಣ ಒಟ್ಟೋಗ್ಲಿ ಮಕ್ಕಳೇ. ಕೇಳಿ ಸಮಜ್ನೆಸಿ ಅದನ್ನು ಆಟ ಅಂತ ತಿಳ್ಕೊಳ್ಳಿ. ಆಟ ಅಂತ ತಿಳ್ಕೊಂಡು ಖುಷಿಯಾಗಿ ಆಟ ಆಡ್ರಿ. ಕಿತನೆ ಭೀ ಬಡಿ ಬಾತ್ ಚೋಟಿ ಹೋ ಜಾತಿ. ಆಟ ಅಂತ ತಿಳ್ಕೊಂಡಾಗ ಎಷ್ಟು ದೊಡ್ಡ ಮಾತಾದ್ರೂ ಖುಷಿ ಆಗ್ಬಿಡುತ್ತೆ. जैसे आजकल बच्चों को कौन से खेल कराते हैं बुद्धि के ना, वैसे बच्चों के हिसाब करने दो तो तंग हो जाएंगे, लेकिन खेल की रीति से हिसाब खुशी खुशी से करेंगे. तो आप सबके लिए भी समस्या चींटी समान है. जहाँ पवित्रता सुख शांति की शक्ति है, वहाँ स्वप्न में भी दुख अशांति की लहर आ नहीं सकता. ತಂದೆ ಹೇಳೋದು, ಎಲ್ಲಿ ಆಟ ಅಂತ ತಿಳ್ಕೊಂಡು ಮಾಡ್ತೀರ. ಮಕ್ಕಳಿಗೂ ಏನಾದರೂ ನೀವು ಆಟ ಆಡ್ರಪ್ಪ ಅಂತಂದರೆ ಅಲ್ಲಿ ಏಟು ಬಿದ್ರೂ ಖುಷಿಯಾಗಿ ನಗ್ತಾರೆ. ಯಾಕೆ? ಅದು ಆಟ ಅಂತ ತಿಳ್ಕೊಳ್ತಾರೆ. ಈಗ ಬುದ್ಧಿ ಆಟನೂ ಏನಾದರೂ ಕೊಟ್ಟರೆ, ನೋಡು ಇದು ಗೇಮ್ ಥರ ಮಾಡಂತಂದರೆ ಮಾಡ್ತಾರೆ. ಅದು ಎಕ್ಸಾಮ್ ಅಂದ್ಕೊಂಡ್ರೆ ಅಯ್ಯೋ ಹೆಂಗೆ ಕಷ್ಟ ಅಲ್ವಾ, ಫೇಲ್ ಆಗಿಬಿಟ್ರೆ ಏನೇನೋ ಬರ್ತದೆ. ಬಟ್ ಆಟ ಕಣಪ್ಪ ಅಂದರೆ ಈಸಿಯಾಗಿ ಮಾಡ್ತಾರೆ, ಖುಷಿಯಾಗಿ. ಹಂಗೆ ನೀವು ಸಮಸ್ಯೆ ಅಂತ ತಿಳ್ಕೊಬೇಡಿ. ಇರುವೆ ಥರ ಇದೊಂದು ಆಟ ಅಂತ ತಿಳ್ಕೊಂಡು, ಮಿಕ್ಕಿ ಮೌಸ್ ಅಂತ ತಿಳ್ಕೊಂಡು ಖುಷಿಯಾಗಿ ಪಾರ್ ಮಾಡಿ. ಯಾಕೆ? ಜಹಾ ಪವಿತ್ರತೆ ಸುಖ ಶಾಂತಿಯ ತಾಕತ್ತಿದೆ, ಅಲ್ಲಿ ದುಃಖ ಶಾಂತಿ ನಿಮ್ಮ ಹತ್ರ ಬರೋಕ್ಕೆ ಸಾಧ್ಯ ಇಲ್ಲ, ಲಹರು ಇಲ್ಲ. शक्तिशाली आत्माओं के आगे ये दुख और अशांति हिम्मत नहीं रख सकती है आगे आने की. पवित्र आत्माएं सदा हर्षित रहने वाली आत्माएं हैं. सदा ये स्मृति में रखो, अनेक प्रकार की उलझनों से भटकने से दुख अशांति की जाल से निकल आए. क्योंकि सिर्फ एक दुख नहीं आता है, लेकिन एक दुख भी वंशावली के साथ आती है. तो उस जाल से निकल आए हो ना, ऐसे अपने को ಭಾಗ್ಯವಾನ್ ಸಮಜ್ತೆ ಹೋನಾ. ಬಾಬಾ ಎಷ್ಟು ಸುಂದರವಾಗಿ ಹೇಳ್ತಿದ್ದಾರೆ. ಎಲ್ಲಿಂದ ನೀವು ಬಂದಿದ್ದೀರಾ, ತಿರ್ಗಾ ಅದ್ರಲ್ಲಿ ಕೈ ಹಾಕಕ್ಕಾಗತ್ತಾ? ನಿಮ್ಮಲ್ಲಿ ಸ್ವಪ್ನ ಸಂಕಲ್ಪದಲ್ಲಿನೂ ದುಃಖ ಶಾಂತಿಯ ಲೆಹರ್ ಬರಂಗಿಲ್ಲ. ಯಾಕೆಂದ್ರೆ ಶಕ್ತಿಶಾಲಿ ಆತ್ಮಗಳ ಮುಂದೆ ದುಃಖ ಅಶಾಂತಿ ಅನ್ನೋದು ಕಾಲಿಡಕ್ಕೂ ಅದಕ್ಕೆ ಸಾಹಸ ಇರಲ್ಲ. ನಿಮ್ಮ ಸ್ಥಿತಿಯಲ್ಲಿ ಅಂದರೆ ಬುದ್ಧಿ ಸದಾ
आवाज में आते आवाज से परे की साइलेंस की आदत हो अंद्रू लास्ट वीक. ಸೊ ಪವಿತ್ರತೆ ಇರುವಾಗ ಏಕ ಬಾಪ್ ದೂಸರನ ಕೊಯ್ ಅಲ್ವಾ. ಬುದ್ಧಿ ಅಲ್ಲಿರೋದ್ರಿಂದ ದುಃಖ ಶಾಂತಿ ಪರಮಧಾಮದವರೆಗೂ ಬರ್ತದ ಎಲ್ಲಾದರೂ. ಏನಂತೀರ ಎಲ್ಲರೂ? ಪವಿತ್ರ ಆತ್ಮಗಳ ಹರ್ಷಿತವಾಗಿರೋರು ಸದಾ ಈ ಸ್ಮೃತಿಯಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಅನೇಕ ಪ್ರಕಾರದ ಕನ್ಫ್ಯೂಷನ್ನಲ್ಲಿ ಅಲಿತಾ ಇದ್ದವರು, ದುಃಖ ಶಾಂತಿಯಲ್ಲಿ ಇದ್ದವರು, ಈಗ ನೀವು ಅದರಿಂದ ಆಚೆ ಬಂದ್ರಲ್ವಾ, ಅದರ ಅಲ್ದಾಟ ಏನು, ಅದರ ಏನು ಹೆಚ್ಚು ಕಡಿಮೆ ಅಂತ ನಿಮಗೆ ಗೊತ್ತಾಯಿತು. ಈಗ ಆಚೆ ಬಂದ ಮೇಲೆ ತಿರ್ಗಾ ನೀವು ಅದರಲ್ಲಿ ಹೋಗಿ ಸಿಕ್ಕಾಕೊಳಕ್ಕಾಗುತ್ತಾ? ವಿಕಾರಗಳು ಎಷ್ಟು ಶುಭಾಬೂರನ್ನು ಅರ್ಥ ಮಾಡ್ಕೋತೀವಿ. ಮಾಯೆ ವಿಕಾರಗಳ ರಿಸಲ್ಟ್ ಏನು ಅನ್ನೋದು ದ್ವಾಪರದಿಂದ ಕಲಿಯುಗದಲ್ಲಿ ಎಲ್ಲಿ ಬಂದು ಕೆಳಗಡೆ ಬಂದ್ವಿ ಅನ್ನೋದು ಅಷ್ಟು ಗೊತ್ತಾದ್ರೆ ಸಾಕು. ಅಥವಾ ಪ್ರಪಂಚದಲ್ಲಿ ವಿಷ ಕುಡಿತಿದ್ದಾರೆ, ವಿಷ ಕುಡ್ದವ್ರು ಸಾಯ್ತಿದ್ದಾರೆ ಅಂತ ವಿಷ ಕುಡ್ದೇ ನೋಡ್ಬೇಕಾಗಿಲ್ಲ. ವಿಷ ಕುಡ್ದು ನೋಡೋಣ ಸತ್ತೋಗ್ತೀನೋ ಇಲ್ವೋ ಅಂತ. ಸತ್ತೋಗಿರೋರು ನೋಡ್ತಾ ಇದ್ದೀವಿ. ಜಾಲ ಎಷ್ಟು ಕೆಟ್ಟದು ಅಂತ ಇವಾಗ ಪ್ರವೃತ್ತಿಯಲ್ಲಿರೋರು ರಿಯಲೈಸ್ ಮಾಡ್ತಿದ್ದಾರೆ. ಇದು ಟೈಮ್ ವೇಸ್ಟ್. ಈ ಥರ ವರ್ಡ್ಲಿ ಲೈಫ್ ಅಂತಂದರೆ ಸಮಯ ಹಾಳು. ಇದಕ್ಕೊಂದು ಅರ್ಥನೇ ಇಲ್ಲ ಈ ಜೀವನಕ್ಕೆ. ನಾವು ಬಂದಿದ್ದೀವಿ ಅಂದರೆ ಇಷ್ಟು ಕ್ಷಣಿಕವಾಗಿ ನಮ್ಮ ಜೀವನ ಹಾಳಾಗ್ಬಿಡುತ್ತಲ್ಲ ಅನ್ನೋದು. ಮೊನ್ನೆ ಯಾರೋ ಒಬ್ಬರು ಜ್ಞಾನದಲ್ಲಿ ಇಲ್ದವ್ರು ಮಾತಾಡ್ತಾ ಇದ್ದು. ನನ್ನ ತಮ್ಮ ನನ್ನ ತಂಗಿಯರಿಗೆ ಹೇಳ್ತೀನಿ, ಎಂದೂ ಅದರಲ್ಲಿ ಕಾಲಿಡಬೇಡಿ ಅಂತ. ಜ್ಞಾನ ಇಲ್ಲ, ಬಿಲ್ಕುಲ್ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಬ್ರಹ್ಮಕುಮಾರೀಸ್. ಹಂಗೆ ಅವರೆಲ್ಲ ಜ್ಞಾನ ಇಲ್ದವ್ರೆಲ್ಲರೂ ಅವರು ನೀವು ಹಂಗೆ ಬದುಕ್ರಿ, ನೀವು ಏನು ದುಡಿತೀರಲ್ಲ ಬಡ ಮಕ್ಕಳಿಗೆ, ಇಲ್ಲಿ ಒಂದು ಮನೆ ಒಂದು ಮಕ್ಕಳಿಗೆ ಸಾಕೋದ್ರ ಬದಲಾಗಿ ಸಾವಿರಾರು ಮಕ್ಕಳನ್ನ ಸಾಕ್ರಿ ಅಂತ ಹೇಳ್ಕೊಟ್ಟಿದ್ದೀನಿ ಅಂದರು. ಆ್ಯಂಡ್ ದೇ ಆರ್ ಫಾಲೋಯಿಂಗ್. ಅವ್ರ ಅಣ್ಣನ ಮಾತು ಕೇಳ್ಕೊಂಡು ಅವರೆಲ್ಲ ಮಾಡ್ತಿದ್ದಾರೆ ಕೆಲಸನ. ಕೇಳ್ರಿ, ಜ್ಞಾನ ಇಲ್ಲದವ್ರ ಕತೆ. ಪವಿತ್ರತೆ ಅನ್ನೋದು ಅಪವಿತ್ರತೆಯಲ್ಲಿ ಹರಿಕತೆ ಅನ್ನೋದು ಅರ್ಥ ಆಗ್ಬಿಡ್ತು. ಬರೀ ಜಾಲ, ದುಃಖ, ಅಶಾಂತಿ, ಕೊಳಕು, ಕೊಚ್ಚೆ ಅನ್ನೋದು ಅರ್ಥ ಆಗ್ಬಿಡ್ತು ಅವ್ರಿಗೆ. ಲೈಫೇ ವೇಸ್ಟ್ ಆಗ್ಬಿಡ್ತು. ಅರ್ಥ ಇಲ್ಲದೆ, ಇದೆಲ್ಲ ಅರ್ಥ ಇಲ್ಲದ ಬದುಕು ಅಂತ. ನಿರ್ಬಂಧನ ರಾಜನಾಗಿ ಬದುಕೋದ್ರ ಬದಲಾಗಿ ಬರೀ ಈಗ ದಾಸತ್ವ ಅಲ್ವಾ ಇದು. ನಾನೇನು ಮಾಡ್ಬೇಕು, ಹೆಂಗಿರ್ಬೇಕು, ಇರೋಕ್ಕಾಗಲ್ಲ, ಎಂಥ ದಾಸತ್ವ ಅನ್ನೋದನ್ನ ಬಾಯ್ಬಿಟ್ಟು ವರ್ಣನೆ ಮಾಡಿದ್ರು ಅವರು. ಇದು ಕತೆ. ಇದು ಅರ್ಥ ಆಗಬೇಕು. ಈಗ ಬಾಬುವ್ರ ಮಕ್ಕಳಾದ್ಮೇಲೆ ನಮಗೆ ಎಷ್ಟು ಆಳವಾಗಿ ಅರ್ಥ ಆಗಬೇಕು ಅಪವಿತ್ರತೆ ಎಂಥ ಪಾಪದ ಕೂಪ ಅಂತ. ಯಾವುದರಲ್ಲಿ ಸಂಕಲ್ಪ ಮಾತ್ರದಲ್ಲಿನೋ ಅದ್ರ ಕಡೆ ಇರಂಗಿಲ್ಲ. ಬರೀ ಒಂದು ವಿಕಾರ ಅಲ್ಲ, ದೇಹಾಭಿಮಾನನೂ ಅಷ್ಟೇ ಆತ್ಮನನ್ನ ಕಟ್ಟಾಕ್ಬಿಡ್ತದೆ. ಇಂದ್ರಿಯಗಳಿರಲಿ, ದೇಹಾಭಿಮಾನ, ನಾನು ಎಲ್ಲಿ ಬಂತು ನಾನು, ಈಗೋ ಸತ್ತೋಗ್ಬೇಕು. ಅವಾಗಲೇ ಆತ್ಮ ಬಾಬುವ್ರ ಹತ್ರ ಪರಮಧಾಮದಲ್ಲಿ ಶಾಂತವಾಗಿ. ಅಂಡ್ ಎಷ್ಟು ಆನಂದ ಇದೆ, ಎಷ್ಟೊಂದು ಖುಷಿ ಇದೆ, ಎಷ್ಟೊಂದು ಪಾಲನೆ ಇದೆ, ಎಷ್ಟೊಂದು ಸಂಬಂಧದ ಸುಖ ಇದೆ, ಎಷ್ಟೊಂದು ಪ್ರಾಪ್ತಿಗಳಿದೆ, ಎಷ್ಟು ರಾಜ ಇದೆ ಬಾಬನ ನೆನಪಲ್ಲೇ. ಜಗತ್ತಿಗೆಲ್ಲ ಏನು ಬೇಕೋ ಇಡೀ ದಿನ ಕೊಡ್ತಾ ಇರೋ ಕೆಲಸ ಮಾಡ್ಬೋದು. ಜೀವನಕ್ಕೊಂದು ಅರ್ಥ ಬಂದ್ಬಿಡುತ್ತೆ ಪವಿತ್ರತೆಯಲ್ಲಿ. ಇಲ್ಲಾಂದ್ರೆ ಏನು ಪ್ರಯೋಜನ ಇಲ್ಲ. ಸೊ ಇದೆಲ್ಲ ಯಾರಿಗೆ ಆಳವಾಗಿ ಅರ್ಥ ಆಗುತ್ತೆ ಅವರು ಸದೃಢವಾಗಿರ್ತಾರೆ ಜೀವನ ಪರ್ಯಂತ. ಸಂಘದೋಷದಲ್ಲಿ ಅವ್ರು ಬರೋಕ್ ಸಾಧ್ಯ ಇಲ್ಲ, ಇನ್ನೊಬ್ಬರ ಪ್ರಭಾವದಲ್ಲಿ ಅವ್ರು ಬರೋಕ್ ಸಾಧ್ಯ ಇಲ್ಲ. ನಾವೇನು ಗಿಳಿಗಳ ಬೇರೆಯವರು ಪ್ರಭಾವದಲ್ಲಿ ನಮ್ಮನ್ನು ಕಟ್ಟಾಕಕ್ಕೆ? ನಾವೆಲ್ಲ ಪವರ್ಫುಲ್ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮಗಳಲ್ವಾ. ಅದಕ್ಕೆ ಹೇಳ್ತಿದ್ದಾರೆ, ನೀವು ಇಂತಹ ಭಾಗ್ಯಶಾಲಿ ಮಕ್ಕಳು ಎಲ್ಲ ಜಾಲದಿಂದ ಆಚೆ ಬಂದಿರೋರು ಮತ್ತೆ ಸಿಕ್ಕಾಕೊಳಕ್ಕಾಗುತ್ತ ಮಕ್ಕಳೇ ಅಂತ. ಪಾರ್ಟಿ ಬಾಬನ ಎದುರುಗಡೆ आज ऑस्ट्रेलिया वाले बैठे, ऑस्ट्रेलियादवर ಕೂತಿದ್ದಾರೆ. ऑस्ट्रेलिया वालों की बाप दादा सदा ही तपस्या और महादानीपन की विशेष वर्णन करते. सदा सेवा की लगन की तपस्या अनेक आत्माओं को और आप तपस्वी आत्माओं को फल दे रही है.
धरणी के प्रमाण विधि और वृद्धि दोनों को देख बाप दादा एक्स्ट्रा खुश है। ऑस्ट्रेलिया आई ही एक्स्ट्राऑर्डिनरी। त्याग की भावना सेवा के लिए सभी में बहुत जल्दी आती है, इसलिए इतने सेंटर्स खोले। ಆಸ್ಟ್ರೇಲಿಯಾಗೆ ಲಂಡನ್ನಿಂದ ಚಾರ್ಲಿ ಬಾಯಿ ಮತ್ತು ಇನ್ನೊಂದು 3 ಜನ ಜ್ಞಾನ ತಗೊಂಡು ಹೋದವರು ಅಲ್ಲಿ ಆ ತರಹ ಸೆಂಟರ್ಸ್ಗಳು ಒಂದರಿಂದ ಒಂದು ಮಾಡೋದು, ಅಲ್ಲಿ ನಿಯಮಿತ ಮಾಡೋದು, ಇನ್ನೊಂದು ಕಡೆ ಆ ಥರ ಮಾಡ್ತಾ ಅವರ ತ್ಯಾಗ ಅಷ್ಟು ವಿಸ್ತಾರದಲ್ಲಿ ಫೌಂಡೇಶನ್ ದಾದಿಯಲ್ಲ, ಆ ಸಹಯೋಗ ಗೈಡೆನ್ಸು ಒಬ್ಬನ ಆಧಾರದ ಮೇಲೆ ಆ ಪವಿತ್ರತೆಯಲ್ಲಿ ಸದೃಢತೆ, ಯಾವ ಕಾರಣ ನಿರಂತರದ ತಪಸ್ಸು. ಬಾಬಾ ಹೇಳ್ತಾರೆ ನಿಮ್ಮ ತಪಸ್ಸು ಮಹಾದಾನಿತನ, ಪವಿತ್ರತೆ ರಿಸಲ್ಟ್ ತಪಸ್ಸು, ಪವಿತ್ರತೆ ರಿಸಲ್ಟ್ ಮಹಾದಾನ. ಸೊ ಇದರಲ್ಲಿ ನೀವು ಬಾಬಾ ವರ್ಣನೆ ಮಾಡ್ತಾ ನಿಮ್ಮ ಮಕ್ಕಳ ತಪಸ್ಸು ಅನೇಕ ಆತ್ಮಗಳಿಗೆ ಫಲ ಕೊಡ್ತಿದೆ, ಸೆಂಟರ್ಸ್ ಎಷ್ಟು ವೃದ್ಧಿ ಆಗೋಯ್ತು, ನಿಮ್ಮನ್ನು ನೀವು ಎಕ್ಸ್ಟ್ರಾ ಆರ್ಡಿನರಿ ಮಕ್ಕಳಲ್ವಾ ಅಂತಿದ್ದಾರೆ. त्याग की भावना सेवा के लिए सभी में बहुत जल्दी आती है, इसलिए इतने से त्याग इरो कಡೆ ಸೇವೆಯ ಭಾವನೆ ಆಟೋಮೆಟಿಕ್ ಬರ್ತಾ ಹೋಗುತ್ತೆ. ಸ್ವಾರ್ಥ ಇಲ್ಲ ಅಂದರೆ ಅವ್ರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಮನುಷ್ಯರಿಗೆ ತನ್ನದೇ ಕಂಫರ್ಟ್ ಒಂದು ದೊಡ್ಡ ಸ್ವಾರ್ಥ, ಅವ್ರು ಜಾಸ್ತಿ ಸೇವೆ ಮಾಡೋಕ್ಕಾಗಲ್ಲ ತನ್ನ ಲಿಮಿಟ್ಸಲ್ಲಿ ಇರೋರು. तो हम जैसे हमको भाग्य मिला ऐसे औरों का भाग्य बनाना है, दृढ़ संकल्प करना ये तपस्या है. तो त्याग और तपस्या की विधि से वृद्धि को प्राप्त कर रहे हो ना. सेवा भाव अनेक हद के भाव समाप्त कर देता है. यही त्याग और तपस्या सफलता का आधार बना है. समझा? संगठन की शक्ति, एक ने कहा दूसरे ने किया, ऐसे नहीं एक ने कहा और दूसरे कहा, ये तो हो ही नहीं सकता है, इसमें संगठन टूटता है. ಕೇಳ್ರಿ ಏನೇನು ಕಲಿಸ್ಕೊಡ್ತಿದ್ದಾರೆ ಬಾಬೋರು, ಇವೆಲ್ಲ ಪವಿತ್ರತೆಯ ಸೂಕ್ಷ್ಮ ಧಾರಣೆಗಳಿವೆಲ್ಲ. ತಂದೆ ಹೇಳ್ತಿರೋದು ನಮಗೆ ಭಾಗ್ಯ ಸಿಕ್ತು ಅಂತ ತ್ಯಾಗ ಇರೋರಿಗೆ ನಾವು ಎಲ್ಲರಿಗಿದು ಹಂಚಬೇಕು. ಈಶ್ವರನ ಮಕ್ಕಳವರೆಲ್ಲ ಅಧಿಕಾರಿಗಳಂತ ಅವ್ರ ಸೇವೆ ಇಲ್ಲದೆ ಇರೋಕ್ಕಾಗಲ್ಲ. ದೃಢ ಸಂಕಲ್ಪ ಮಾಡೋದೇನೆ ಅನೇಕರಿಗೆ ಭಾಗ್ಯ ಹಂಚಬೇಕು ಅನ್ನೋ ದೃಢ ಸಂಕಲ್ಪ ಮಾಡೋದೇ ತಪಸ್ಸು. ತ್ಯಾಗ ತಪಸ್ಸು, ತ್ಯಾಗದ ನಂತರ ತಪಸ್ಸು, ತ್ಯಾಗ ಇಲ್ಲದೆ ತಪಸ್ಸು ಮಾಡೋಕ್ಕಾಗಲ್ಲ. ತಪಸ್ಸಿನ ವಿಧಿಯನ್ನು ಪ್ರಾಪ್ತಿ ಮಾಡ್ಕೊಂಡ್ಬಿಟ್ರಲ್ವ, ತ್ಯಾಗದಿಂದನೇ ತಪಸ್ಸಾಗೋಕ್ಕೆ ಸಾಧ್ಯ. ಸೇವೆಯ ಭಾವ ಮಿತವಾದ ಲಿಮಿಟ್ಸಿನ ಭಾವನೆಗಳಿಂದ ಬೇಹದ್ದಲ್ಲಿ ತಂದುಬಿಡುತ್ತೆ. ತ್ಯಾಗನೇ ತಪಸ್ಸಿನ ಸಫಲತೆಯ ಆಧಾರ. ತಿಳ್ಕೊಂಡ್ರ ಮಕ್ಕಳೇ, ತನ್ನ ತ್ಯಾಗ, ನಾನು ಅನ್ನೋ ತ್ಯಾಗ, ತನ್ನ ಸುಖದ, ತನ್ನ ಕಂಫರ್ಟಿನ, ತನ್ನದು ಎಲ್ಲ ತ್ಯಾಗ ಮಾಡದೆ ಅವ್ರ ಸೇವೆ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ ತಿಳ್ಕೊಂಡ್ರ ಸಮಜ. ಮತ್ತು ಸಂಘಟನೆಯ ಶಕ್ತಿ ಇದೆ. ಸಂಘಟನೆ ಅಂದ್ರೇನು? ಏಕನೇ ಕಹ ದೂಸರೇನೆ ಕಿಯ. ಒಬ್ರು ಹೇಳಿದ್ರೆ ಇನ್ನೊಬ್ರು ಮಾಡಿಬಿಡ್ಬೇಕು, ಒಬ್ರು ಹೇಳೋದು ಇದು ಅಂತಂದರೆ ಇನ್ನೊಬ್ರು ಅಯ್ಯೋ ಇದು ಹೆಂಗಾಗುತ್ತೆ, ಆಗಲ್ಲ ಅನ್ನೋದಂದರೆ ಸಂಘಟನೆ ಮುರಿದೋಗುತ್ತೆ. एक ने कहा दूसरे ने उमंग से सहयोगी बन प्रैक्टिकल में लाया. यह है संगठन की शक्ति. पांडवों का भी संगठन है. कभी तू मैं नहीं, बस बाबा बाबा कहा तो सब बातें समाप्त हो जाती है. किटकिट होती है जब तू मैं, मेरा तेरा में. बाप को सामने रखेंगे तो कोई भी समस्या आ नहीं सकता. और सदा निर्विघ्न आत्माएं तीव्र पुरुषार्थ में उड़ती कला का अनुभव करती है. ಬಾಬಾ ಹೇಳೋದು ಸಂಘಟನೆ ಮುರಿಯೋದು ಯಾವಾಗ ಅಂದರೆ ಒಬ್ರು ಹೇಳಿದ್ರು ಇನ್ನೊಬ್ರು ಮಾಡಲ್ಲ. ಬಟ್ ಇದು ದಾದಿಗಳೆಲ್ಲರಲ್ಲಿ ಈ ಬಲ ಮಾತ್ರ ತುಂಬ ಇತ್ತು. ದೊಡ್ಡ ದಾದಿ ಏನು ಹೇಳ್ತಾರೆ ಎಲ್ರೂ ಆ ಜಿ ದಾದಿ, ಜಿ ಬಾಬಾ, ಎಲ್ಲದಕ್ಕೆ ಹಾ ಹಾ ಅನ್ನೋದೇನಿದೆ, ಇದಾಗಲ್ಲ ಆಮೇಲೆ ನೋಡ್ತೀನಿ ಅನ್ನೋ ಮಾತೇ ಇಲ್ಲ. ಅವರು ಹೋಗ್ತಿರೋರು ಈಗ ಸೇವೆ ಇದೆ ಅಂದರೆ ಆಯಿತು ಮುಗಿಸಿ ನೋಡೋಣ, ಹೆಂಗಾಗುತ್ತೆ, ಏನು ಮೊದಲೇ ಹೇಳೋಕ್ಕಾಗಲ್ವಾ ಅಲ್ಲಿ ಸೇವೆ ಇದೆ ಅಂತ? ನೋ, ಇದೆಲ್ಲ ಕಣ್ಣಿಂದ ತುಂಬ ಹತ್ತಿರದಿಂದ ನಾನು ನೋಡಿದ್ದೀನಿ.
ಇಷ್ಟು ಸಂಘಟನೆಯ ಬಲದಿಂದ ಇಷ್ಟು ದೊಡ್ಡ ವಿಶಾಲ ಯಜ್ಞವನ್ನ ವಿಶ್ವದ ಮುಂದೆ ನಿಲ್ಲಿಸ್ಬಿಟ್ರು ಅವರು. ಯಾಕೆಂದ್ರೆ ಎಲ್ಲರದೂ ಒಬ್ಬರದೊಬ್ಬರದು ತ್ಯಾಗ. ಕುಮಾರ್ ಕದಾದಿನೂ ಹಂಗೆ, ದಾದಿಗಳು ಹೇಳಿದ್ರೆ ಆಟೀಕೆ, ಒಬ್ಬರನ್ನೊಬ್ರು ಅವ್ರು ಬಿಟ್ಕೊಡ್ಲೇ ಇಲ್ಲ. ನೀನು ನಾನು ನಂದು ನಿಂದು ಅಂತ ಇಲ್ವೇ ಇಲ್ಲ. ಅವಾಗ ಹೆಂಗೇನು ಒಂದು ಪ್ರೋಗ್ರಾಮ್ ನಡೆದ್ಬಿಟ್ರೆ ಎಲ್ಲ ದಾದಿಗಳು ಬಂದ್ಬಿಡೋರು ಒಂದು ಕಡೆ. ಎಲ್ಲರೂ ಅಂದ್ರೆ ಎಲ್ಲದೂ ನಂದು ಅನ್ನೋ ಥರ ಎಲ್ಲರಿಗೆ ಎಲ್ಲದು ನಂದು ಅಂತ ಇರ್ತಿತ್ತು, ನಿಂದು ನಂದು ಅಂತ ಇರಲಿಲ್ಲ. ಬೆಳೆದು ಸಂಘಟನೆಯಲ್ಲಿ ಮುರಿಯೋದು ಯಾವಾಗ, ಸಂಘಟನೆಯಲ್ಲಿ ಹೆಚ್ಚು ಕಡಿಮೆ ಯಾವಾಗ ಆಗೋದಂದ್ರೆ ಯಾವಾಗ ನಂದು ನಿಂದು ನೀನು ನಾನು ಅಂತ ಯಾವಾಗ ಬರುತ್ತೋ ಡಿಫ್ರೆನ್ಸಸ್ಸು, ಈಗೋ ಕ್ಲಾಶಸ್. ನಾನೇನು ಕಡಿಮೆನಾ, ಏನು ಕೇಳೋದು ಇವ್ರ ಮಾತು, ಇವ್ರೇನು ಹೇಳೋದು ನನಗೆ, ಇದು ಈ ಅಹಂಕಾರ ಯಾವಾಗ್ಲೂ ಬೆಳೆತಾರೆ. ನಮ್ರನ ಇಲ್ಲ. ಕಾರಣ ಏನಂದ್ರೆ ಪವಿತ್ರತೆಯ ಫೌಂಡೇಶನ್ ಅಲ್ಲಿ ತ್ಯಾಗ ಇಲ್ಲ. ಪವಿತ್ರತೆ ಅಂದ್ರೆ ದೇಹಾಭಿಮಾನ ತ್ಯಾಗ, ಅಲ್ಲಿಂದನೇ ಶುರು ಆಗ್ಬಿಡುತ್ತೆ ತ್ಯಾಗ. ನಾನು ಅನ್ನೋದು ಅಲ್ಲೇ ತ್ಯಾಗ ಸತ್ತೋಯ್ತದು. ನಾನು ಪವಿತ್ರತೆ ಅಂದ್ರೆ ಅಲ್ಲಿ ಸಂಘಟನೆ ಮಜಬೂತ್ ಇರುತ್ತೆ. ಬಾಬೂರು ಅದಕ್ಕೆ ಬಾಬಾ ಹೇಳ್ತಿರೋದು, ಅಲ್ಲಿ ನೀನು ನಂದು ಇಲ್ಲ, ನಂದು ನಿಂದು ಇಲ್ಲ, ನೀನು ನಾನು ಇಲ್ಲ, ಎಲ್ಲ ಬಾಬಾ ಬಾಬಾ, ಬಾಬನ್ ಸೇವೆ, ಬಾಬೂರ್ ಪ್ರತ್ಯಕ್ಷತೆ. ಅದಕ್ಕೆ ಹೇಳ್ತಿರೋದು ಎಲ್ಲ ಗಲಾಟೆಗಳ ಕಾರಣನೇ, ವಿಘ್ನಗಳ ಕಾರಣನೇ ನೀನು ನಾನು ನಂದು ನಿಂದು. ಕೇಳಿಸ್ತಿದ್ಯಾ ಎಲ್ಲರಿಗೆ? ಮನೆಯಲ್ಲಿ ಡಿಫ್ರೆನ್ಸಸ್ ಬರೋದು, ಅಶಾಂತಿ ಆಗೋದು ನೀನು ನಾನು ನಂದು ನಿಂದು. ಅದಕ್ಕೆ ಬಾಬಾ ಹೇಳ್ತಿರೋದು, निर्विघ्न आत्माएं तीव्र पुरुषार्थ से उड़ती कला का अनुभव करते, बाप को सामने रखेंगे तो कोई भी समस्या आ नहीं सकता. ಯಾವಾಗ ಸಂಘಟನೆಯಲ್ಲಿ ಬಾಬಾ ಬಾಬಾ, ಎಲ್ಲರ ಲಕ್ಷ್ಯ ಬಾಬಾ, ಎಲ್ಲರ ಮುಂದೆ ಶ್ರೀಮತ, ಎಲ್ಲರಿಗೆ ಬಾಬನ ಕೆಲಸ, ಯಾರೇ ಹೇಳಲಿ ಅದು ಬಾಬಾವ್ರ ಕಾರ್ಯ ಮಾಡಬೇಕು. ನೀನೇನು ಹೇಳೋದು ಅದಲ್ಲ, ಕೆಲಸ ಬಾಬಂದಲ್ಲ, ಮಾಡ್ತೀನಿ. ಅಲ್ಲಿ ಯಾವಾಗಲೂ ನಿರ್ವಿಘ್ನತೆ ಇರುತ್ತೆ. ನಿರ್ವಿಘ್ನತೆಯಲ್ಲಿ ಹಾರುವ ಕಳೆ ಸ್ವತಃ ಇರುತ್ತೆ. ನಿರ್ವಿಘ್ನತೆಯಲ್ಲಿ ತೀವ್ರ ಪುರುಷಾರ್ಥ ಸ್ವತಃ ಆಗುತ್ತೆ. बहुत काल की निर्विघ्न स्थिति मजबूत स्थिति होती है. बार बार विघ्नों के वश हो जाते हो, जो उन्हों का फाउंडेशन कच्चा ही हो जाता है. बहुत काल की निर्विघ्न आत्माएं फाउंडेशन पक्का होने के कारण स्वयं भी शक्तिशाली, दूसरों को भी शक्तिशाली बनाती है. कोई भी चीज टूटी हुई को जोड़ने से वो कमजोर हो जाता है. बहुत काल की शक्तिशाली आत्मा, निर्विघ्न आत्मा अंत में भी निर्विघ्न बन पास विथ ऑनर बन जाती है या फर्स्ट डिविजन में आ जाती है. ಬಾಬೂರು ತುಂಬಾ ಸೂಕ್ಷ್ಮವಾದ ಗತಿ ಹೇಳ್ತಿದ್ದಾರೆ. ಸಂಘಟನೆಯಲ್ಲಿ ಸಂಬಂಧಗಳ ಮರ್ಯಾದೆ ಇವೆಲ್ಲ. ಸಂಬಂಧಗಳ ರೆಸ್ಪೆಕ್ಟ್ ಅಂದ್ರೆ ಒಬ್ರು ಹೇಳಿದ್ರು ಎಸ್ ಆಜಿ ಮಾಡ್ಬೇಕು. ಯಾಕೆ ಇಲ್ಲಿ ನಂದು ನಿಂದು ಯಾರ್ದು ಇಲ್ಲಲ್ಲ ಕೆಲಸ. ನಾವೆಲ್ಲ ಇಲ್ಲಿ ಜೀವನ ಕೊಟ್ಟಿರೋದು ಬಾಬೂರ್ಗೋಸ್ಕರ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಗಳಿಗಳಿಗೆ ವಿಘ್ನಗಳ ವಶ ಆಗೋದಂದ್ರೆ ನಿಮ್ಮ ಫೌಂಡೇಶನ್ನೇ ಕಚ್ಚಾ, ಪವಿತ್ರತೆಯ ಫೌಂಡೇಶನ್ ಕಚ್ಚಾ. ಮತ್ತೆ ಬಹಳ ಕಾಲದ ನಿರ್ವಿಘ್ನ ಸ್ಥಿತಿ ಇದ್ರೆ ಅವ್ರು ಪವರ್ಫುಲ್ ಇರ್ತಾರೆ. ಯಾರು ಗಳಿಗೆ ವಿಘ್ನ ಬಂತು, ಸಣ್ಣ ಸಣ್ಣದಕ್ಕೆ ಅಪ್ಸೆಟ್ ಆಗಬಾರ್ದು. ಮನುಷ್ಯರ ಮೇಲೆ ಏನೋ ಒಂದು ಮಿಸ್ಟೇಕ್ಸ್ ಆಗುತ್ತೆ, ಅದನ್ನು ಕಲಿಸ್ಬೇಕು, ತಿದ್ದಬೇಕು ಅನ್ನೋದು ಇರಬೇಕೇ ಹೊರತು ಯಾಕೆ ಬುದ್ಧಿ ಇಲ್ವಾ ಹಂಗೆ ಹಿಂಗೆ ಈ ಡ್ಯಾನ್ಸ್ಗಳಲ್ಲಿ ಹೋಗ್ಬಾರ್ದು. ಟೈಮ್ ಮುಗ್ದೋಯ್ತು. ಈಗ ಯಾವುದ್ರಲ್ಲಿ ಹೋಗೋಕ್ಕೂ ಟೈಮ್ ಇಲ್ಲ. ತನ್ನ ಸ್ಥಿತಿ ಇಟ್ಕೊಂಡು ಶಾಂತವಾಗಿ ಏನು ಹೇಳ್ಬೇಕು, ಎಷ್ಟು ಹೇಳಬೇಕು, ಯಾರ್ದೆಷ್ಟು ಅದೃಷ್ಟ ಇದೆ, ಯಾರೇನು ಮಾಡ್ತಾರೆ ಅಷ್ಟೇ. ಇನ್ನೆಲ್ಲ ಫುಲ್ ಸ್ಟಾಪ್, ಫೈನಲ್ ಫುಲ್ ಸ್ಟಾಪ್ ಇಟ್ಟು ಮೇಘಲ್ಲಿ ಹೋಗೋ ಟೈಮ್ ಬಂದ್ಬಿಡ್ತು. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಫೌಂಡೇಶನ್ ಶಕ್ತಿಶಾಲಿ ಮಾಡ್ಕೊಳ್ಳಿ. ನಿರ್ವಿಘ್ನ ಸ್ಥಿತಿಯ ಫೌಂಡೇಶನ್ ಪಕ್ಕ ಇರಲಿ, ತಪಸ್ಸಿನ ಸ್ಥಿತಿ ಪಕ್ಕ ಇರಲಿ. ಆಗ ಬಹಳ ಕಾಲದ ನಿರ್ವಿಘ್ನ ಸ್ಥಿತಿಯಲ್ಲಿರೋ ಆತ್ಮ ಅಂತ್ಯದಲ್ಲಿ ನಿರ್ವಿಘ್ನನಾಗಿ ಪಾಸ್ ವಿತ್ ಆನರ್ ಆಗ್ಬೋದು. ಅಂದರೆ ನಾನೇನೇ ನೋಡ್ತೀನಿ, ತಪ್ಪೋ ಒಪ್ಪೋ, ಜನ ಸರಿ ಇದ್ದಾರೋ ಸರಿ ಇಲ್ವೋ, ಹೆಂಗಿದಾರೋ ಏನಿದಾರೋ, ನಂದು ಒಳಗಿನ ಸ್ಥಿತಿ ವ್ಯರ್ಥ ಸಂಕಲ್ಪದಲ್ಲಿ ಅಳ್ಳಾಡಕ್ಕೆ ಹೋಗ್ಬಾರ್ದು. ಏನು ಯಾಕೆ ಪ್ರಶ್ನೆ ಬರೋಂಗಿಲ್ಲ. ಇವೆಲ್ಲ ನಂದು ರಾಂಗ್ ಆದತ್ತು. ಅಂತಿಮ ಸಮಯದಲ್ಲಿ ಫೇಲ್ ಆಗಿಬಿಡ್ತೀನಿ. ಬಾಬಾ ಲಾಸ್ಟ್ ವೀಕ್ ಏನಂದ್ರು, ಕ್ಯಾ ಹುವಾ ಬಂತು, ಫೇಲ್, ನೀವು ಫೇಲ್.
ನೀವು ಹಾರಕ್ಕಾಗಲ್ಲ, ಸೈಲೆನ್ಸಲ್ಲಿ ಇರೋಕ್ಕಾಗಲ್ಲ. ಇದು ಅಲ್ಲೇ, ಇದನ್ನು ಅಲ್ಲಂಗೆ ಹೇಳ್ತಿದ್ದಾರೆ. ಬಹಳ ಕಾಲ ನೀವೀಗ ಸಂಕಲ್ಪಗಳು ಮಾಡೋದು, ಪ್ರಶ್ನೆಗಳು ಮಾಡೋದು, ಕಿಟಿ ವಿಘ್ನಗಳ ಪ್ರಭಾವದಲ್ಲಿ ಬರೋದಿತ್ತಂದರೆ ಕಚ್ಚಾ ಫೌಂಡೇಶನ್, ನೀವು ಪವರ್ಫುಲ್ ಇರೋಕ್ಕಾಗಲ್ಲ. ಬಾರ್ ಈಗ ದಾರ ಕಿತ್ತೋಗುತ್ತೆ, ಕಿತ್ತೋಗುತ್ತೆ, ಗಂಟಾಗುತ್ತೆ. ಆ ದಾರ ಸ್ಟ್ರಾಂಗ್ ಇರಲ್ಲ, ಯಾವಾಗ ಸ್ವಲ್ಪ ಎಳೆದ್ರೆ ಕಿತ್ತು ಬಂದ್ಬಿಡುತ್ತೆ. ಕಂಪ್ಲೀಟ್ ನಿರ್ವಿಘ್ನವಾಗಿರೋ ದಾರ ಇದ್ದರೆ ಅದಕ್ಕೆ ತಾಕತ್ತಿರ್ತದೆ. ನೋಡ್ಕೊಳ್ಳಿ, ಸಣ್ಣದ್ರಲ್ಲಿ ಮೇಲೆ ಕೆಳಗಡೆ ಹಾರ್ಕೊಂಡಿದ್ರೆ ಅದಕ್ಕೆ ಬಾಬಾ ಹೇಳ್ತಾರೆ ತಾಕತ್ತಿರಲ್ಲ, ನಿರ್ವಿಘ್ನರಾಗಿರೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಿದ್ದಾರೆ, ಫಸ್ಟ್ ಡಿವಿಷನಲ್ಲಿ ಬರಬೇಕಂದ್ರೆ ಬಹುಕಾಲದ ನಿರ್ವಿಘ್ನ ಸ್ಥಿತಿಯ ಮಜಬೂತಿ ತಾಕತ್ ಬೇಕು. ಆಗ ನೀವು ಪಾಸ್ ವಿತ್ ಆನರ್ ಆಗಿ ಫಸ್ಟ್ ಡಿವಿಷನಲ್ಲಿ ಬರೋಕ್ಕಾಗುತ್ತೆ. सदा यही लक्ष्य करो रखो कि बहुत काल की निर्विघ्न स्थिति का अनुभव अवश्य करना है. ऐसे नहीं समझो विघ्न आया मिट तो गया, कोई अर्जा नहीं, लेकिन बार बार विघ्न आना और मिटाना, इसमें टाइम वेस्ट हो जाता है, एनर्जी वेस्ट हो जाती है. टाइम और एनर्जी सेवा में लगाओ तो एक का पदम जमा हो जाएगा. इसलिए बहुत काल की निर्विघ्न आत्माएं विघ्न विनाशक रूप से पूजी जाती है. विघ्न विनाशक टाइटल पूज्य आत्माओं का भी है. ತಂದೆ ಹೇಳೋದು ಲಕ್ಷ್ಯ ಇಟ್ಕೊಳ್ಳಿ, ಬಹುಕಾಲದ ನಿರ್ವಿಘ್ನ ಸ್ಥಿತಿಯಲ್ಲಿರೋ ಅನುಭವ ನಾನು ಮಾಡಬೇಕು. ಯಾಕೆಂದರೆ ಬಾಬಾ ಹೇಳ್ತಾರೆ ವಿಘ್ನ ಬಂತು, ವಿಘ್ನ ಹೊಟ್ಟೋಯ್ತು, ಬಟ್ ನೀವು ವಿಘ್ನ ಸ್ವರೂಪರಾಗಂಗಿಲ್ಲಲ್ಲ, ವಿಘ್ನಗಳ ಸಂಕಲ್ಪ ನಡೆಯಂಗಿಲ್ಲಲ್ಲ. ಹೆಂಗೆ ಮೇಲೇನು ಹೇಳಿದ್ರು ಬಾಬವರು ಪವಿತ್ರ ಆತ್ಮ ಅಂದರೆ ಅದು ಸಮಸ್ಯೆ ಇರಲಿ ವಿಘ್ನ ಇರಲಿ ಬರುತ್ತೆ. ಅದನ್ನು ಆಟ ಅಂತ ಅದರ ಸಮಾಧಾನ ಯೋಚನೆ ಮಾಡಿ, ಅದರಲ್ಲಿ ಬರೋಂಗಿಲ್ಲ. ಸೊ ಇಲ್ಲಿ ಬಾಬಾ ಏನು ಹೇಳ್ತಾರೆ, ಸಮಸ್ಯೆ ಇರಲಿ ವಿಘ್ನ ಇರಲಿ ಬರುತ್ತೆ, ಬಟ್ ಅದರಿಂದ ನಿಮ್ಮ ಸಂಕಲ್ಪ, ನಿಮ್ಮ ಸಮಯ ವೇಸ್ಟ್ ಆಗಂಗಿಲ್ಲ. ಸಮಯ ಸಂಕಲ್ಪ ವೇಸ್ಟ್ ಆಗೋದಂದರೆ ನಿಮ್ಮ ಎನರ್ಜಿ ವೇಸ್ಟ್ ಆಯಿತು. ನೀವು ಅದೇ ಸಮಯ ಎನರ್ಜಿನ ವಿಶ್ವ ಸೇವೆಯಲ್ಲಿ ಕೊಡ್ರಲ್ಲ, ಅಲ್ಲಿ ಟೈಮ್ ವೇಸ್ಟ್ ಮಾಡೋದ್ರ ಬದಲಾಗಿ ಬಂದಿದೆ ಸೊಲ್ಯೂಷನ್, ಒಂದೇ ಸಂಕಲ್ಪ, ನೆಕ್ಸ್ಟ್ ನೀವು ವಿಶ್ವಕ್ಕೆ ಟೈಮ್ ಕೊಡಿ. ಎಷ್ಟೊಂದು ಪದಂ ಗುಣ ಜಮಾ ಆಗುತ್ತಲ್ಲ, ನಿಮ್ಮ ಸಮಯ ಸತ್ತ ಶ್ರೇಷ್ಠ ಟೈಮ್ ಪಾಸ್ ಆಯಿತು, ಶ್ರೇಷ್ಠ ಸಂಕಲ್ಪಗಳಲ್ಲಿ. ಆಮೇಲೆ ನಿಮ್ಮ ಎನರ್ಜಿ ಸಫಲ ಆಯಿತು. ಅದ್ರ ಬದಲಾಗಿ ಹಂಗೆ ಏನು ಯಾಕೆ ಹಿಂಗಲ್ಲ, ಹಂಗೆ ಇವ್ರು ಯಾಕೆ ಹಿಂಗೆ ಮಾಡ್ದೆ, ಹಂಗಾಕೆ ಮಾಡ್ದೆ, ಕಚ 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 ವೇಸ್ಟು. ಮನೆಯಲ್ಲಿ ಕೂತ್ಕೊಂಡು ಕೇಳ್ತಿದ್ದೀರಾ, ಅದು ಹಂಗಾಯ್ತು ಇದು ಹಂಗಾಯ್ತಲ್ಲ, ಸೊಲ್ಯೂಷನ್ ಇದಕ್ಕೆ ಇದು ಮಾಡಬೇಕು, ಫೈನಲ್ ಫಿನಿಶ್ಡ್. ಇದ್ರ ಬಿಟ್ಬಿಟ್ಟು ಇನ್ನೆಲ್ಲ ಗಿಣಿ ಅಂತ ಮನಸ್ಸು ಬುದ್ಧಿಯನ್ನು ಕಂಟ್ರೋಲಲ್ಲಿ ತಂದ್ಕೊಳ್ಳಿ, ಶಾಂತ ಮಾಡ್ಕೊಳ್ಳಿ. ಬಾಬನ ಹತ್ರ ಇದ್ದೀಗ ನಿರಾಳವಾಗಿ ಹೋಗ್ಬೇಕು ಮನೆಗೆ. ವಿಘ್ನ ವಿನಾಶಕರು ನಿಮಗಷ್ಟೇ ಅಲ್ಲ, ನೀವು ವಿಶ್ವಕ್ಕೆ ವಿಘ್ನ ವಿನಾಶಕರಾಗಬೇಕು. ಬಾಬವ್ರು ದೊಡ್ಡ ಜವಾಬ್ದಾರಿ ಕೊಡ್ತಿದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಇಸ್ಲಿಯೇ ಬಹುತ್ ಕಾಲ್ ಕಿ ನಿರ್ವಿಘ್ನ ಆತ್ಮಾಯ್, ಬಹಳ ಕಾಲದ ನಿರ್ವಿಘ್ನ ಆತ್ಮಗಳೇ ವಿಘ್ನ ವಿನಾಶಕರ ರೂಪದಲ್ಲಿ ಪೂಜೆಗಳಾಗುತ್ತೆ. ಮೇ ವಿಘ್ನ ವಿನಾಶಕ್ ಪೂಜ್ಯ ಆತ್ಮ ಹೂँ, ಈ ಸ್ಮೃತಿ ಸೆ ಸದಾ ನಿರ್ವಿಘ್ನ ಬನ್ आगे उड़ती कला द्वारा उड़ते चलो, उड़ाते चलो समझाना. अपने विघ्न विनाश तो किया, लेकिन औरों के लिए भी विघ्न विनाशक बनना है. ನಾನು ವಿಘ್ನ ವಿನಾಶಕ ಪೂಜ್ಯ ಆತ್ಮ ಅಂತ ತಿಳ್ಕೊಂಡು ಈ ಸ್ಮೃತಿಯಿಂದ ಸದಾ ತನ್ನನ್ನು ನಿರ್ವಿಘ್ನನನ್ನಾಗಿ ಇಟ್ಕೊಂಡು ಹಾರುವ ಕಳೆಯಲ್ಲಿರಿ ಮಕ್ಕಳೇ. ಆಗ ನೋಡಿ ಸದಾ ನೀವು ಹಾರೋದಷ್ಟೇ ಅಲ್ಲ, ಅನ್ಯರನ್ನು ಹಾರುವ ಕಳೆಯಲ್ಲಿ ತರ್ತಾ ಹೋಗ್ತೀರಾ. ಸಮಜ ತಿಳ್ಕೊಂಡ್ರಲ್ವಾ? ನನ್ನೊಂದು ವಿಘ್ನ ವಿನಾಶ ಮಾಡ್ಕೊಂಡ್ರೆ ಸಾಕು ಅಂತ ತಿಳ್ಕೊಬೇಡಿ, ವಿಶ್ವಕ್ಕೆ ವಿಘ್ನ ವಿನಾಶಕರಾಗಬೇಕು ನೀವು. देखो आप लोगों को निमित्त आत्मा भी ऐसे मिली है जो शुरू से लेकर किसी भी विघ्न में नहीं आई है, सदा न्यारा प्यारी रही है. थोड़ा सा स्ट्रिक्ट रहती है, ये भी ज़रूरी है. अगर ऐसी स्ट्रिक्ट टीचर नहीं मिलती तो इतनी वृद्धि नहीं होती है. ये आवश्यक भी होता है. जैसे कड़वी दवाई बीमारी के लिए ज़रूरी होती है, तो ड्रामा अनुसार निमित्त आत्माओं का भी संग तो लगता ही है ना. और जैसे स्वयं आने से ही सेवा के निमित्त बन गई,
तो ऑस्ट्रेलिया में भी आने से ही सेंटर खोलने के सेवा में लग जाते। तो ये त्याग की भावना का वाइब्रेशन सारी ऑस्ट्रेलिया और जो भी संपर्क वाले स्थान है उनमें उसी रूप से वृद्धि हो रही है। तपस्या और त्याग जिसमें है वही श्रेष्ठ आत्मा है। ಅದಕ್ಕೆ ಬಾಬಾ ಹೇಳ್ತಿರೋದು, ನೋಡಿ ನಿಮಿತ್ತ ಆತ್ಮ ನಿಮಗೆ ಯಾರು ಸಿಕ್ಕಿದ್ದಾರೆ, ಡಾಕ್ಟರ್ ನಿರ್ಮಲಾ ಬೇನು ಅವರು ಆಗಿನ ಡಾಕ್ಟ್ರ್ ಓದಿ ಬಾಬುವ್ರ ಹತ್ರ ಲಾಸ್ಟಲ್ಲಿ ಓದ್ತಾ ಇರುವಾಗಲೇ ಬಂದರು. ಓದಾಗಿದ ತಕ್ಷಣ ಸರೆಂಡರ್ ಆಗ್ಬಿಟ್ರು. ಆಮೇಲೆ ಬಾಬಾ ಎಲ್ಲಿ ಕಳಿಸ್ತಾರೆ ಅಲ್ಲಿ. ಸೊ ತ್ಯಾಗ ಏನು ಮಾಡಿದ್ರು. ಅಂಡ್ ಅವ್ರ ವಿಶೇಷತೆ ಏನಂದರೆ ಬಂದಾಗಿಂದ ನ್ಯಾರ ಪ್ಯಾರ ಎಲ್ಲರ ಜೊತೆಯಲ್ಲಿ ಎಲ್ಲಿನೂ ಅಂಟ್ಕೊಳ್ಳೋ ಸ್ವಭಾವ ಇಲ್ಲ ಅವರಿಗೆ. ಬಟ್ ಆದರೆ ಸ್ವಲ್ಪ ಸ್ಟ್ರಿಕ್ಟು. ಬಾಬಾ ಹೇಳ್ತಾರೆ ಇದು ಅವಶ್ಯಕ. ಈಗ ಮಕ್ಕಳಿಗೆ ಕಹಿಯಾದ ಏನದು ಔಷಧಿ ಕೂಡಿಸಿದ್ರೆ ಕಹಿನೂ ಅವಶ್ಯಕ ಇದೆ, ಹಂಗೆ ಸ್ಟ್ರಿಕ್ಟ್ ಆಗಿರೋದು ಅವಶ್ಯಕತೆ. ತುಂಬ ಲೂಸ್ ಬಿಟ್ಟರೆ ಲೂಸ್ ಆಗಿಬಿಡ್ತಾರೆ ಎಲ್ಲ. ಅದಕ್ಕೆ ಬಾಬಾ ಹೇಳಿದ್ರು, ಡ್ರಾಮಾನುಸಾರ ನಿಮಿತ್ತ ಆತ್ಮಗಳ ಸಂಘ ಏನಿದೆ ಅದು ತನ್ನದೇ ಆದ ಪ್ರಭಾವ ಹಾಕುತ್ತೆ. ಹೆಂಗೆ ಸ್ವಯಂ ತನ್ನನ್ನು ಸೇವೆಯಲ್ಲಿ ಬಂದ ತಕ್ಷಣ ಅರ್ಪಣೆ ಮಾಡಿಕೊಂಡ್ರು ಅಲ್ಲಿನ ಆತ್ಮಗಳೂ ಬಂದ ತಕ್ಷಣ ಜ್ಞಾನ ಯೋಗದ ಆಧಾರದ ಮೇಲೆ ಸೇವೆಯಲ್ಲಿ ತತ್ಪರರಾಗ್ತಿದ್ದಾರೆ. ಅದಕ್ಕೆ ಇಷ್ಟು ವೃದ್ಧಿ ಆಗ್ತಿದೆ. ತ್ಯಾಗದ ಭಾವನೆ ತುಂಬ ಅಗತ್ಯ. ಯಾವ ತ್ಯಾಗದ ಭಾವನೆಯಿಂದ ಆಸ್ಟ್ರೇಲಿಯಾದಲ್ಲಿ ಇಷ್ಟೆಲ್ಲ ಸಂಪರ್ಕದಲ್ಲಿ, ಆಸ್ಟ್ರೇಲಿಯಾದಷ್ಟೇ ಅಲ್ಲ ಸಂಪರ್ಕದಲ್ಲಿ ಬರೋ ಸ್ಥಾನಗಳೂ ಅಷ್ಟೇ ಫಾಸ್ಟಾಗಿ ವೃದ್ಧಿ ಆಗ್ತಿದೆ. ತ್ಯಾಗ ತಪಸ್ಸು ಎಲ್ಲಿದೆ ಅವರೇ ಶ್ರೇಷ್ಠ ಆತ್ಮಗಳು. ಯಾಕೆಂದರೆ ತ್ಯಾಗ ಇಲ್ಲದೆ ತಪಸ್ಸಿಲ್ಲ, ತಪಸ್ಸಿಲ್ಲದೆ ಸೇವೆ ಇಲ್ಲ. ತ್ಯಾಗ ತಪಸ್ಸು ಅವಶ್ಯಕ ಸೇವೆಗೆ. तीव्र पुरुषार्थी तो सभी आत्माएं हैं, लेकिन पुरुषार्थी होते हुए भी विशेषताएं अपना प्रभाव जरूर डालती है. संपन्न तो अभी सब बन रहे. ಇದು ಬರೀ ಆಸ್ಟ್ರೇಲಿಯಾದವ್ರಿಗೆ ಅಂದ್ಕೊಬಿಡ್ರಿ, ಇದು ನಾವೆಲ್ಲ ಮಕ್ಕಳಿಗೆ ಹೇಳ್ತಿರೋದು. ಎಲ್ಲರೂ ಸೇವೆಯಲ್ಲಿ ಇದೀವಲ್ವಾ, ಹಂಗಲ್ಲ ಸುಮ್ಮನೆ ಕೂತ್ಕೊಂಬಿಡಿ ಅಂತ. संपन्न बन गए. ಕೇಳಿಸ್ತಿದ್ಯಾ? ಅಟೆನ್ಷನ್ ಪ್ಲೀಸ್. ये सर्टिफिकेट किसको भी मिला नहीं है. ಬಾಬಾ ಹೇಳೋದು, ಈಗ ನೀವು ತೀವ್ರ ಪುರುಷಾರ್ಥಿಗಳಾಗಿ ತನ್ನ ಪುರುಷಾರ್ಥದ ಪ್ರಭಾವ ಎಲ್ಲರ ಆಗ್ತಾ ಹೋಗ್ಬೇಕು. ತೀವ್ರ ಪುರುಷಾರ್ಥದ ಪ್ರಭಾವ ಹಾಕೋದಂದ್ರೆ ಅನ್ಯರನ್ನು ತೀವ್ರ ಪುರುಷಾರ್ಥದಲ್ಲಿ ತರೋದು. ಸಂಪನ್ನರಂತೂ ಇನ್ನು ಯಾರಿಗೂ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತಾರೆ ಬಾಬುವರು. लेकिन संपन्नता के समीप पहुंच गए हैं, इसमें नंबरवार है. कोई बहुत समीप पहुंचे हैं, कोई नंबरवार आगे पीछे है. ऑस्ट्रेलिया वाले लक्की है. त्याग का बीज भाग्य प्राप्त कराता है. ಸಂಪನ್ನತೆಯ ಸಮೀಪ ಇದ್ದೀರಾ ಅಂತ ಹೇಳ್ಬೋದು. ಸಮೀಪ ಅಂದರೆ ಎಷ್ಟು ಸಮೀಪ ಅಂತ ಹೇಳ್ತಿಲ್ಲ ಬಾಬವರು, ನಂಬರ್ವಾರ್ ಸಮೀಪ ಇದ್ದೀರಾ. ಅದರಿಂದ ಒಬ್ಬರು ಮುಂದೆ ಒಬ್ಬರು ಹಿಂದೆ ಎಲ್ಲರೂ. ಅದಕ್ಕೆ ಬಾಬಾ ಹೇಳ್ತಿರೋದು, ಆಸ್ಟ್ರೇಲಿಯಾದವ್ರ ಲಕ್ಕಿ. ತ್ಯಾಗದ ಬೀಜ ಭಾಗ್ಯವನ್ನು ಪ್ರಾಪ್ತಿ ಮಾಡಿಸ್ತಿದೆ. शक्ति सेना भी बाप दादा को अति प्रिय है, क्योंकि हिम्मत वाली है. जहाँ हिम्मत है वहाँ बाप दादा की मदद सदा साथ ही. सदा संतुष्ट रहने वाले होना. संतुष्टता सफलता का आधार है. आप सब आत्माएं हो तो सफलता आपका जन्म सिद्ध अधिकार है. समझाना. ऑस्ट्रेलिया वाले नियरेस्ट एंड डियरेस्ट है, इसलिए एक्स्ट्रा उज्जत है. ತಂದೆ ಹೇಳ್ತಿರೋದು, ಸಂತುಷ್ಟ ಆತ್ಮಗಳಲ್ವ ನೀವು. ಸಂತುಷ್ಟತೆ ಸಫಲತೆ ಜನ್ಮಸಿದ್ಧ ಅಧಿಕಾರದಲ್ಲಿ ತಗೊಂಡು ಬರುತ್ತೆ. ಕಂಪ್ಲೀಟ್ ತೃಪ್ತಿ ಇದೆ ಅಂದರೆ ಅಲ್ಲಿ ತಪಸ್ಸಿದೆ ಅಂತ. ಸೊ ತಪಸ್ಸು ಎಲ್ಲಿದೆ ಅಲ್ಲಿ ತ್ಯಾಗನೂ ಇರೋದ್ರಿಂದನೇ ತೃಪ್ತಿ ಇರೋದು. ಎಲ್ಲಿ ತ್ಯಾಗ ಇಲ್ಲ ಬುದ್ಧಿ ಅಲ್ಲಿ ಇಲ್ಲಿ ಅಲಿತಾ ಇರುತ್ತೆ ಬೇಕು ಬೇಕು ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬುರು, ಆಸ್ಟ್ರೇಲಿಯಾದವರು ನಿಯರೆಸ್ಟ್ ಅಂಡ್ ಡಿಯರೆಸ್ಟ್ ಎಕ್ಸ್ಟ್ರಾ. ಬಾಬನಿಗೆ ಹುಜ್ಜತ್ ಅಧಿಕಾರ ಇದೆ ಅಂತಿದ್ದಾರೆ ಬಾಬುವರು. ಕೇಳಿದ್ರ ಏನು ಹೇಳ್ತಿದ್ದಾರೆ? ಈಗ ಪ್ರಶ್ನೋತ್ತರ ಇದೆ, ನೀವು ಓದ್ಕೊಂಡ್ಬಿಡಿ ಸರಿನಾ. ಎಲ್ಲರ ಹತ್ರ ಅಂತೂ ಇದೆ. ಅವ್ಯಕ್ತ ಮುರಳಿಗಳಿಂದ ಪ್ರಶ್ನೋತ್ತರ ತೆಗೆದಿರ್ತಕ್ಕಂಥದ್ದು. वरदान रोब के अंश का भी त्याग करने वाले स्वमानदारी पुण्यात्मा भव. ಅಥವಾ 5 ನಿಮಿಷ ಓದ್ರಿ ಹಿಂದೆ ಓದ್ಬಿಡ್ತೀನಿ. ವರದಾನ ಏನು? ರೋಬ ಅಭಿಮಾನದ ಅಂಶ ಅಂದರೆ ಜಬರ್ದಸ್ತ್ ಜೋರು ಮಾಡೋವಂಥದ್ದು ಕೆಲವರು ಸಂಸ್ಕಾರ. ರೋಬದ ಅಂಶನ ತ್ಯಾಗ
ಮಾಡವರೇ ಸ್ವಮಾನಧಾರಿ ಪುಣ್ಯಾತ್ಮರು. ಅಂದರೆ ನಾನು ಅನ್ನೋ ಅಭಿಮಾನ ಎಲ್ಲಿರುತ್ತೆ ಅಲ್ಲಿ ಸ್ವಮಾನ ಇರೋಕ್ಕಾಗಲ್ಲ. ಅದು ಅಂಶ ಇರುತ್ತೋ ವಂಶ ಇರುತ್ತೋ. ಅವ್ರು ಪುಣ್ಯಾತ್ಮರಾಗಕ್ಕಾಗಲ್ಲ ಅಂತಾರೆ. ಅಭಿಮಾನ ನೋಡ್ರಿ ಇರೋವರ ಪುಣ್ಯನೂ ಕೆಡ್ಸಾಕ್ಬಿಡುತ್ತೆ. स्वमानदारी बच्चे सभी को मान देने वाला दाता होता है. दाता अर्थात रहम दिल. उनमें कभी किसी भी आत्मा के प्रति संकल्प मात्र भी रोब नहीं रहता. ये ऐसा क्यों? ऐसा नहीं करना चाहिए, ऐसा नहीं होना चाहिए. ज्ञान ये कहता है क्या? ये भी सूक्ष्म रोब का अंश है. लेकिन स्वमानदारी पुण्य आत्माएं गिरे हुए को भी उठाएंगे, सहयोगी बनाएंगे. वो कभी ये संकल्प नहीं कर सकती है तो ये तो अपने कर्मों का फल भोग रहे हैं. करेंगे तो जरूर पाएंगे ना. इन्हें गिरना ही चाहिए. ऐसे संकल्प आप बच्चों के नहीं हो सकता. ಅಂದರೆ ಸಮಾನ ಇರೋರಂದರೆ ಬಾಬುವರ ಸೀಟಲ್ಲಿ ಇರೋ ಸ್ಥಿತಿ. ಅಂದವರು ನ್ಯಾಚುರಲಿ ದಾತನಾಗಿರ್ತಾರೆ. ಅವರಲ್ಲಿ ಎಂದೂ ಯಾವುದೇ ಆತ್ಮನ ಪ್ರತಿ ಸೂಕ್ಷ್ಮ ಅಭಿಮಾನದ ಅಂಶ ರೋಬ್ ಅದು ಬರೋಕ್ಕೆ ಸಾಧ್ಯ ಇಲ್ಲ. ಅಹಂ ಅಂದರೆ ಅಭಿಮಾನ ಸೂಕ್ಷ್ಮ ಇರೋರ ಚಿಹ್ನೆ ಏನಂದರೆ ಅವ್ರಿಗೆಲ್ಲದರಲ್ಲಿ ಪ್ರಶ್ನೆ. ಅದು ಯಾಕೆ ಹಿಂಗೆ ಆಗಬೇಕು, ಹಿಂಗೆ ಆಗಬಾರ್ದಲ್ವಾ, ಇವ್ರು ಯಾಕೆ ಹಿಂಗೆ ಮಾಡಿದ್ರು, ಹಿಂಗೆ ಮಾಡಿಕೊಡ್ದಲ್ವಾ, ಜ್ಞಾನ ಹಿಂಗೆ ಹೇಳುತ್ತಾ, ಬುದ್ಧಿಯಲ್ಲಿ ಜ್ಞಾನ ಇದೆಯಾ, ಇದೆಲ್ಲ ಸೂಕ್ಷ್ಮ ರೋಬ್ ಅಭಿಮಾನದ ಅಂಶ. ಅದಕ್ಕೆ ಸ್ವಮಾನಧಾರಿ ಪುಣ್ಯಾತ್ಮರು ಅವರು ಪರವಶರಾಗಿ ಏನೋ ಹೆಚ್ಚು ಕಡಿಮೆ ಮಾಡ್ತಿದ್ದಾರೆ. ಅವರನ್ನು ಸಹಯೋಗ ಕೊಟ್ಟು ಪ್ರೀತಿಯಿಂದ ಹೇಳಿ ಎಬ್ಬರಿಸ್ರಿ, ಸಹಯೋಗಿಗಳಾಗ್ರಿ. ಆದರೆ ಸಂಕಲ್ಪ ಮಾಡಬೇಡಿ ಅಯ್ಯೋ ಅವ್ರು ಹಂಗೆ, ಅವ್ರ ಬುದ್ಧಿ ಇಷ್ಟೇ, ಅವ್ರ ಕರ್ಮ ಅಷ್ಟೇ, ಅವರ ಫಲ ಅನುಭವಿಸ್ತಾರೆ. ಇದೆಲ್ಲ ನೀವು ಹೇಳಂಗೆ ಇಲ್ಲ. ನಿಮ್ಮ ಮಾತಲ್ಲೇನು ಸಂಕಲ್ಪದಲ್ಲಿನೂ ಈ ಥರ ಸಂಕಲ್ಪಗಳನ್ನು ಅವ್ರ ಕರ್ಮ ಹಂಗೆ ಇತ್ತಲ್ಲ ಅದಕ್ಕೆ ಅವ್ರು ಹಂಗೆ ಅನುಭವಿಸ್ತಿದ್ದಾರೆ, ಸಿಗಬೇಕಲ್ಲ ಫಲ ಅಂತದ್ದು ಹೇಳೋದು ಅವ್ರ ಪಾಪದಲ್ಲಿ ಭಾಗಿಯಾಗ್ಬಿಡ್ತೀವಿ. ಹುಷಾರು, ಎಚ್ಚರವಾಗಿರಬೇಕು. ಅವ್ರ ಮೇಲೆ ಇನ್ನೂ ದಯೆ ತೋರಿಸ್ಬೇಕು. ಬಾಬಾ ಅವ್ರಿಗೆ ಒಳ್ಳೇದಾಗಲಿ, ಅದರಿಂದ ಅವ್ರು ಆಚೆ ಬರಲಿ, ಅವ್ರಿಗೆ ಸತ್ಬುದ್ಧಿ ಸಿಗಲಿ, ಅವ್ರು ಸದಾ ಶಕ್ತಿಶಾಲಿಯಾಗಿರಲಿ ಅನ್ನೋದು ಆಶೀರ್ವಾದ ಮಾಡಬೇಕಲ್ವಾ. ಅದು ಸ್ವಮಾನದ ಆತ್ಮನ ಚಿಹ್ನೆ. ಸ್ಲೋಗನ್ ಸಂತುಷ್ಟತಾ और प्रसन्नता की विशेषताई उड़ती कला का अनुभव कराती है. ಸಂತುಷ್ಟತೆ ಮತ್ತು ಪ್ರಸನ್ನತೆಯ ವಿಶೇಷತೆನೇ ಹಾರುವ ಕಳೆಯ ಅನುಭವ ಮಾಡಿಸುತ್ತೆ. ಓಂ ಶಾಂತಿ. ಬಾಬಾ ಹೇಳ್ತಾರೆ ಸಂಪೂರ್ಣ ಪರಿವರ್ತನೆ ಯಾವ ಮಾತಲ್ಲಿ ಮಾಡ್ಕೊಂಡ್ರೆ ಸಂಪೂರ್ಣತೆಗೆ ಹತ್ರ ಬರ್ತೀರಾ ಅಂದರೆ, ಏನೆಲ್ಲ ದೇಹಾಭಿಮಾನದ ಮೂಲ ಸಂಸ್ಕಾರಗಳಿದೆ, ಮೂಲ ನಿಮ್ಮ ನೇಚರ್ ಇದೆ, ಸಂಸ್ಕಾರದ ಅಂಶ ಮಾತ್ರನೂ ಇರ್ಕೂಡ್ದು. ದೇಹದಲ್ಲಿ ಬರೋ ಸಂಸ್ಕಾರದ ಅಂಶ ಮೂಲ ನೇಚರ್. ಆತ್ಮ ಬಾಬಾ ಮೇಲೆ ಕೂತ್ಕೊಂಡ್ರೆ ಕೆಳಗೆ ಬಂದು ಕೂತ್ಕೊಂಡ್ಬಿಡುತ್ತಲ್ಲ ಟಪಕ ಟಕ ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು ದೇಹದಲ್ಲಿ ಬರೋ ಸಂಸ್ಕಾರ ಕಿತ್ತಾಕ, ಮೇಲಿರ್ರಿ, ಸೇವಾರ್ಥವಾಗಿ ಬಂದ್ರಿ, ಕೆಲಸ ಮುಗೀತು, ಹೊರಡ್ರಿ. ಇಲ್ಲಿ ಕೂತ್ಕೊಂಡು ಏನು ಮಾಡ್ಬೇಕು ನೀವು? ಅದು ಇದು ಟೂ ಮಚ್ಚಿಗೆ ತಲೆ ಬುದ್ಧಿಯನ್ನು ವೈಂಡ್ ಅಪ್ ಮಾಡಬೇಕು, ವಿತ್ಡ್ರಾ ಮಾಡಬೇಕು ಅಲ್ವಾ. ಆದಿ ಮಧ್ಯ ಅಂತ್ಯದ ತನ್ನ ಎಲ್ಲ ಹಿಸಾಬ್ ಕಿತಾಬನ್ನು ಮುಗಿಸಿ ಈಗ ಹೋಗೋ ಟೈಮ್ ಅಲ್ವಾ ಮಕ್ಕಳೇ ಅಂದರು ಬಾಬು ಲಾಸ್ಟ್ ವೀಕು. 3 ಕಾಲದ ಲೆಕ್ಕಾಚಾರ ಮುಗಿಸಿ ಹೋಗಬೇಕು. ಇದೆಲ್ಲ ಬೇಗ ಹಿಸಾಬ್ ಮುಗಿಸ್ಕೊಂಡು ಆ ಸೈಲೆನ್ಸಲ್ಲಿ ಇರೋದನ್ನು ಅಭ್ಯಾಸ ಮಾಡಿ. ಇವತ್ತು ಪದಂಪತಿ ಇಲ್ಲ, ಏಕೆಂದರೆ ಕಾನ್ಫರೆನ್ಸ್ ಇದೆ. ನೆಕ್ಸ್ಟ್ ವೀಕು ಪದಂಪತಿ ಯಾರು? ಎಲ್ಲ ಕಾನ್ಫರೆನ್ಸ್ ನೋಡ್ತಿದ್ದೀರಾ ಇಲ್ವಾ? ನೀವೆಲ್ಲ ನೋಡೋದಂದರೆ ಅವ್ರು ಸೇವೆ ಮಾಡೋದು ಅಂತ ನೀವು ಮಾಡಬೇಕು. ಅಯ್ಯೋ ಅವರೆಲ್ಲ ಇಂಗ್ಲೀಷ್ ಹೇಳ್ತಾರೆ, ನಮಗೇನು ಗೊತ್ತಾಗಲ್ಲ. ಅವ್ರು ಇಂಗ್ಲೀಷ್ ಹೇಳ್ಕೊಳ್ಳಿ, ನೀವು ನಿಮ್ಮ ಭಾಷೆಯಲ್ಲಿ ಅವ್ರಿಗೆ ಜ್ಞಾನ ಕೊಡಿ. ಅವ್ರು ಮಾತಾಡುವಾಗ ಯೋಗದಾನ ಮಾಡಿ ಅವ್ರಿಗೆಲ್ಲ. ಯಾಕೆಂದರೆ ಈ ವಿಜ್ಞಾನಿಗಳೇನು ಇತ್ತು ಪವರ್ಫುಲ್ ಆತ್ಮಗಳೇನು ಇನ್ವಾಲ್ವ್ ಬಂದಿದ್ದಾರೆ ಪ್ರೋಗ್ರಾಮ್ಗೆ, ಅವರಿಂದ ಬೇಕಾದಷ್ಟು ಸೇವೆ ಬಾಬಾವ್ರನ್ನ ಪ್ರೂವ್ ಮಾಡೋ ಕೆಲಸ ಮಾಡ್ಬೋದು ಅವರೆಲ್ಲ. ಬಟ್ ಅವ್ರ ಬುದ್ಧಿಗೆ ಹೋಗ್ಬೇಕಷ್ಟೇ. ಈಗ ಸ್ವಲ್ಪ ಲೈನಲ್ಲಿ ಬಂದಿದ್ದಾರೆ, ಬಟ್ ಅದೆಲ್ಲ
ನಿಮ್ಮೆಲ್ಲರ ಯೋಗದಾನ ಸ್ಟ್ರಾಂಗ್ ಆಗಿದ್ದರೆ ಅವರು ಬಾಬುವರ ಈ ಜ್ಞಾನ ಜಗತ್ತಿನ ಮುಂದೆ ಸಿದ್ಧ ಮಾಡೋಕ್ಕೆ, ರಾಜಯೋಗನ ಸಿದ್ಧ ಮಾಡೋಕ್ಕೆ, ಇದೇ ರಾಜಯೋಗ ಭಗವಂತ ಕಲಿಸಿರೋದೇ ಈ ರಿಯಲ್ ಯೋಗ ಅನ್ನೋದಕ್ಕೆ ತರಬೇಕಲ್ಲ ಎಲ್ಲರನ್ನ. ಈಗ ಕನ್ಫ್ಯೂಷನ್ ಏನಂದರೆ ಅವ್ರದ್ದು ಚೆನ್ನಾಗಿದೆ, ಇವ್ರದ್ದು ಚೆನ್ನಾಗಿದೆ, ಎಲ್ಲ ಕಡೆ ಅಲಿತಿದ್ದಾರೆ. ನೋ, ಈ ಪರಮಾತ್ಮ ಕಲಿಸಿರೋ ಒಂದೇ ಯೋಗ ಸರ್ವಶ್ರೇಷ್ಠ ಯೋಗ, ಯಾವುದರಿಂದ ಎಲ್ಲ ಪ್ರಾಪ್ತಿ ಎಲ್ಲ ಸಿಗುತ್ತೆ ಅನ್ನೋದು ಅವ್ರ ಬುದ್ಧಿಗೆ ತರೋದು ನಾವೆಲ್ಲ ಮಕ್ಕಳ ಸಂಕಲ್ಪ. ಅದಕ್ಕೆ ನೀವು ಪೂರ ಟೈಮ್ ಕೊಟ್ಟು ಕೇಳ್ರಿ, ಅವ್ರಿಗೆಲ್ಲ ಯೋಗದಾನ ಮಾಡಿ ಶಕ್ತಿ ಕೊಡ್ರಿ. ಸ್ವಲ್ಪ ಸ್ವಲ್ಪ ಹೊತ್ತು ನೀವು ಆತ್ಮ ಅಂತ ತಿಳ್ಕೊಂಡವರು ನೋಡಿ ಜ್ಞಾನ ಹೇಳ್ತಿದ್ರೆ ಅವ್ರ ಬುದ್ಧಿಗೆ ಹೋಗ್ತದೆ. ಓಂ ಶಾಂತಿ.